Namo Venkateshaya. Namo Venkateshaya. So now we are starting with neuro-ophthalmology. Okay. Neuro-ophthalmology ಏನಿರತೈತಿ ಕಥೆ ಅಂದರೆ ನೋಡ್ರಿ ಒಂದು ವಿಜುವಲ್ ಪಾತ್ವೆ carries a light from the signal from carries light signal from the retina to the brain. ಅದು ಹೆಂಗೆ ಫಸ್ಟ್ ಆರ್ಡರ್ ನ್ಯೂರಾನ್ ಬೈಪೋಲರ್, ಓಕೆ, ಆಮೇಲೆ ಗ್ಯಾಂಗ್ಲಿಯೋನಿಕ್, ಆಮೇಲೆ ಲ್ಯಾಟ್ರಲ್ ಜೆನಿಕ್ಯುಲೇಟ್, ಇದು ಗ್ಯಾಂಗ್ಲಿಯೋನಿಕ್ ಪರ್ತಬಿಲ್, ಇದು ಬೈಪೋಲರ್ ನ್ಯೂರಾನ್, ಬೈಪೋಲರ್ ಗ್ಯಾಂಗ್ಲಿಯೋನಿಕ್ಕು, ಆಮೇಲೆ ಲ್ಯಾಟ್ರಲ್ ಜೆನಿಕ್ಯುಲೇಟ್ ಬಾಡಿ, ಅದಾದಮೇಲೆ ವಿಜುವಲ್ ಕಾರ್ಟೆಕ್ಸ್, ಇದು ಓಕೆ, ಏರಿಯಾ ನಂಬರ್ 17. ದಿಸ್ ಇಸ್ ಏರಿಯಾ ನಂಬರ್ 17. ಕಾಂಪೊನೆಂಟ್ಸ್ ಇಲ್ಲಿ ಏನು ಬರ್ತಾವೆ ಗೊತ್ತಾ? ಒಂದು ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ ಇದು ರೆಟಿನಾ, ಆಪ್ಟಿಕ್ ನರ್ವ್, ಆಪ್ಟಿಕ್ ಕ್ಯಾಸ್ಮಾ, ಓಕೆ, ಒಂದ್ಸಲಿ ಬರೆದು ಬಿಡೋದು. ಏನಿದು? ರೆಟಿನಾ, ಆಪ್ಟಿಕ್ ನರ್ವ್, ಆಪ್ಟಿಕ್ ಕ್ಯಾಸ್ಮಾ, ಆಪ್ಟಿಕ್ ಟ್ರ್ಯಾಕ್, lateral geniculate body, optic radiation, visual cortex. Okay, visual cortex. ಅದಾದಮೇಲೆ pupillary light when light is ಇದು pupillary light effects ಏನಿರ್ತದೆ ಗೊತ್ತಾ? ಈಗ ಒಂದು ಲೈಟು ಒಂದು ಕಣ್ಣಲ್ಲಿ ಹಾಕಿದರೆ ಇನ್ನೊಂದು ಕಣ್ಣು ಕೂಡ ಕನ್ಸ್ಟ್ರಕ್ಟ್ ಆಗಿ, ಈಗ ಲೈಟು ಹಿಂಗೆ ಹಾಕಿದ್ಗಟ್ಲೆ ಪ್ಯೂಪಿಲ್ ಕನ್ಸ್ಟ್ರಕ್ಟ್ ಆಗಿ, ಯಾಕಂದ್ರೆ ಮಿನಿಮಮ್ ಲೈಟ್ ಹೋಗಲ್ಲ ಅಂತೇಳಿ ಕಣ್ಣೊಳಗೆ, ಈ ಕಣ್ಣಿಗೆ ಹಿಂಗೆ ಲೈಟ್ ಏನಾರು ಹಾಕಿದ್ವಿ ಅಂದ್ರೆ. ಸೊ ಇಲ್ಲಿ ಏನಾಕತ್ತೆ ಅಂದ್ರೆ ಈ ಒಂದು ಲೈಟ್ ಏನಿರ್ತೈತಲ್ಲ, ಇದು ಒಂದು ಲೈಟ್ ಒಂದು ಕಣ್ಣಿಗೆ ಹಾಕಿದ್ಗಟ್ಲೆ ಇನ್ನೊಂದು ಕಣ್ಣು ಏನಾಕತಿ ಫುಲ್ಲು ಏನು ಕನ್ಸ್ಟ್ರಕ್ಟ್ ಆಗಿಬಿಡ್ತೈತಿ. ಡೈರೆಕ್ಟ್ ಅಂದರೆ ಕನ್ಸ್ಟ್ರಕ್ಷನ್ ಆಫ್ ಪೀಪಲ್ ಅಂದ್ರೆ ಡೈರೆಕ್ಟ್ ಲೈಟ್ ಹಾಕಿದ್ರೆ ಅದಕ್ಕೆ ಆಕತಿ. ಇಂಡೈರೆಕ್ಟ್ ಅಂದ್ರೆ ಹಿಂಗೆ ಲೈಟ್ ಹಾಕ್ತೀವಲ್ಲ, ಇಲ್ಲಿ ಲೈಟ್ ಹಾಕಿದ್ರೆ ಈ ಕಡೆ ಕಣ್ಣು ಕನ್ಸ್ಟ್ರಕ್ಟ್ ಆಗಿರ್ತೈತಿ. ಅದೇ ಹೆಂಗೆ ಗೊತ್ತಾಗ್ತು ನಮಗೆ? ಅಫರೆಂಟ್ ಇಸ್ ಆಪ್ಟಿಕ್ ನರ್ವ್, ಸೆಂಟ್ರ್ ಇಸ್ ಪ್ರೀಟೆಕ್ಟಲ್. ಇಲ್ಲೆಲ್ಲ ಆಪ್ಟಿಕ್ ರೇಡಿಯೇಷನ್ನು 17th ಲ್ಯಾಟ್ರಲ್ ಜೆನಿಕಲ್ ಆಪ್ಟಿಕ್ ರೇಡಿಯೇಷನ್ ವಿಜುವಲ್ ಕಾರ್ಟೆಕ್ಸ್ ಹೋಗಿತ್ತು. ಇಲ್ಲಿ ಪ್ರೀಟೆಕ್ಟಲ್ ಇನ್ವಾಲ್ವ್ಮೆಂಟ್ ಆಕೈತಿ. ಇಲ್ಲಿ ಪ್ರೀಟೆಕ್ಟಲ್ ಅಕ್ಯುಲೋಮೀಟರ್, ರೆಫರೆಂಟ್ ಅಕ್ಯುಲೋಮೀಟರ್ ಇನ್ವಾಲ್ವ್ಮೆಂಟ್ ಅಂದರೆ ಎರಡು ಕಣ್ಣು, ಇದು ಅಕ್ಯುಲೋಮೀಟರ್ ಥರ್ಡ್ ಇದು, ಓಕೆ. ಇದು ಏನಾಕತಿ ಅಂದ್ರೆ ಇಲ್ಲಿ ಲೈಟ್ ಫಾಲ್ಸ್ ಅಂತ ಐಬಾಲ್ ಮೇಲೆ ಫಾಲ್ ಆಕತಿ. ವಿಜುವಲ್ ರೆಟಿನಾ, ಓಕೆ, ರಿಸೆಪ್ಟ್ರಾನ್ ರೆಟಿನಾ, ಆಪ್ಟಿಕ್ ನರ್ವ್, ಆಪ್ಟಿಕ್ ಕಯಾಸ್ಮಾ ಅಂದ್ರೆ ಆಪ್ಟಿಕ್ ನರ್ವ್ ಬರ್ತೈತಿ, ಆಪ್ಟಿಕ್ ಕಯಾಸ್ಮಾ, ಆಪ್ಟಿಕಲ್ ಟ್ರ್ಯಾಕ್ಟ್, ಓಕೆ, ಆಪ್ಟಿಕಲ್ ಟ್ರ್ಯಾಕ್ಟ್, ಲ್ಯಾಟ್ರಲ್ ಜೆನಿಕ್ಯುಲರ್ ಬಾಡಿ ಪಾರ್ಟ್ ಆಫ್ ಇದಕ್ಕೆ, ಮತ್ತು ಮೋಟಾರ್ ಕಾರ್ಟೆಕ್ಸ್, ಎಡಿಂಗರ್ ವೆಸ್ಟ್ಪಾಲ್ ನ್ಯೂಕ್ಲಿಯಸ್, ಸೀಲಿಯರಿ ಗ್ಯಾಂಗ್ಲಿಯನ್, ಶಾರ್ಟ್ ಸೀಲಿಯರಿ ನರ್ವ್, ಓಕೆ. ಇದು ಏನಾಕತಿ ಕಾಂಟ್ರಾಕ್ಷನ್ ಆಫ್ ದಿ ಸೀಲಿಯರಿ ಮಸಲ್, anterior curvature of lens, contraction of the constriction of pupil, okay. ಅಬ್ನಾರ್ಮಾಲಿಟಿ, ಈಗ ಇದ್ರ ಪಾತ್ವೆ ಎರಡು ಬೇರೆ. ಒಂದು ಪಾತ್ವೆ ಎಕ್ಸ್ಪ್ಲೇನ್ ಮಾಡೋಕಂದ್ರೆ ವಿಜುವಲ್ ಪಾತ್ವೆ ಒಂದು ಪ್ಯೂಪಿಲರ್ ಲೈಟ್ ರಿಫ್ಲೆಕ್ಸ್ ಪಾತ್ವೆ ಇದ್ರೊಳಗೆ ಬರ್ತೈತಿ. ಡಿಫ್ರೆನ್ಸ್ ಏನು ಬರ್ತೈತೆ ಅಂದ್ರೆ, ಓಕೆ, ವಿಜುವಲ್ pathway and light reflex pathway, ಓಕೆ. ನೋಡ್ರಿ, ಇದು ವಿಜುವಲ್ ಪಾತ್ವೆ, ಓಕೆ. ಡಿಫ್ರೆನ್ಸ್ ಬರ್ತೈತೆ ಇಲ್ಲಿ. ಸೊ ಚಾಟ್ ಜಿಪಿಟಿಗೆ ಹಿಂಗೆ ಹೇಳೋದೈತಿ ಅಂದ್ರೆ ಅದು ಈಜಿ ಅಲ್ಲ ಅಂತೇಳಿ ಚಾಟ್ ಜಿಪಿಟಿ ತಂದಿರೋದು. ಸೀಲಿಯರ್ ಆ್ಯಂಡ್ ಅದೇ ಪ್ಯೂಪಿಲರಿ ಲೈಟ್ ರಿಫ್ಲೆಕ್ಸ್ ಇದ್ರದ್ದು ಡಿಫ್ರೆನ್ಸ್ ಏನು? ಇದು ಪ್ಯೂಪಲ್ ಕನ್ಸ್ಟ್ರಕ್ಷನ್ ಆಕತಿ ಫಸ್ಟು ಪ್ಯೂಪಿಲರಿ ಲೈಟ್ ರಿಫ್ಲೆಕ್ಸ್. ಅದು ಟೈಪ್ ಅಂದರೆ ರಿಫ್ಲೆಕ್ಸ್ ಪಾತ್ವೆ, ಅದು ಲೈಟ್ ಎಂಟ್ರಿಂಗ್ ದ ಐ, ಆಪ್ಟಿಕ್ ನರ್ವ್ ಟು ಸೆಂಟ್ರ್ ಮಿಡ್ ಬ್ರೈನ್ ಪ್ರೀಟೆಕ್ಟಲ್ ನ್ಯೂಕ್ಲಿಯಸ್ ಆಗಿರ್ತೈತಿ. ಅದಾದಮೇಲೆ ಅಕ್ಯುಲೋಮೋಟರ್ ನರ್ವ್ಗೆ ಫೈನಲ್ ರೆಸ್ಪಾನ್ಸ್ ಪ್ಯೂಪಿಲರಿ ಕನ್ಸ್ಟ್ರಕ್ಷನ್ ಆಕತಿ. ಇದು ವಿಜುವಲ್ ಪರ್ಸೆಪ್ಷನ್, ಇದು ಓಕೆ. ಓಕೆ, ನಾವಿಲ್ಲಿ ನೋಡೋದಾದ್ರೆ ಇದು ಹೆಂಗೆ ಪ್ಯೂಪಿಲರಿ ಲೈಟ್ ರಿಫ್ಲೆಕ್ಸ್ ಹೆಂಗೆ ಆಕೈತೆ ಅಂದ್ರೆ, ಫಸ್ಟ್ ಲೈಟು ರೆಟಿನಾ ಮೇಲೆ ಬೀಳ್ತೈತಿ, ರೆಟಿನಾ ಮೇಲೆ ಆಪ್ಟಿಕ್ ನರ್ವ್ಗೆ ಹೋಗತ್ತೆ, ಆಪ್ಟಿಕ್ ನರ್ವ್ಗೆ ಹೋದ್ಮೇಲೆ ಆಪ್ಟಿಕ್ ಕಯಾಸ್ಮಾಗೆ ಹೋಗತ್ತೆ, ಓಕೆ. ಆಪ್ಟಿಕ್ ಕಯಾಸ್ಮಾ ಹೋದ್ಮೇಲೆ ಆಪ್ಟಿಕ್ ಟ್ರ್ಯಾಕ್ಟಿಗೆ ಹೋಗುತ್ತೆ, ಆಪ್ಟಿಕ್ ಟ್ರ್ಯಾಕ್ಟ್ ಹೋದ್ಮೇಲೆ ಅಲ್ಲಿ ಹೋಗೋದೆ ಪ್ರೀಟೆಕ್ಟಲ್ ನ್ಯೂಕ್ಲಿಯಸ್ಗೆ, ಓಕೆ. ಅಲ್ಲಿ ಪ್ರೀಟೆಕ್ಟಲ್ ನ್ಯೂಕ್ಲಿಯಸ್ಗೆ ಹೋಗತ್ತೆ. ಇಲ್ಲಿ ಪ್ರೀಟೆಕ್ಟಲ್ ನ್ಯೂಕ್ಲಿಯಸ್ ಹೋದ್ಮೇಲೆ ಬೈಲ್ಯಾಟ್ರಲ್ ಎಡಿಂಗಲ್ ವೆಸ್ಪಾಲ್ ನ್ಯೂಕ್ಲಿಯಸ್ಗೆ ಹೋಗತ್ತೆ. ಎಡಿಂಗಲ್ ವೆಸ್ಪಾಲ್ ನ್ಯೂಕ್ಲಿಯಸ್ ಎಲ್ಲಿ ಹೋಗತ್ತೆ? ಸೀದಾ ಬಂದು ಅಕ್ಯುಲೋಮೋಟರ್ ನರ್ವ್ಗೆ ಇದು ಕೊಡ್ತೈತಿ. ಇದು ಕೊಟ್ಟ ಸೀಲಿಯರಿ ಗ್ಯಾಂಗ್ಲಿಯನ್ ಆದಮೇಲೆ ಶಾರ್ಟ್ ಸೀಲಿಯರಿ ನರ್ವ್, ಇಲ್ಲಿ ಸೀಲಿಯರಿ ಗ್ಯಾಂಗ್ಲಿಯನ್ ಆದಮೇಲೆ ಶಾರ್ಟ್ ಸೀಲಿಯರಿ ನರ್ವ್ ಸ್ಪಿಂಚರ್ ಪೀಪಲ್ ಕನ್ಸ್ಟ್ರಕ್ಟ್ ಆಗಿಬಿಡ್ತೈತಿ ಎರಡರದು. ಬಟ್ ಇದು ವಿಜುವಲ್ ಪಾತ್ವೇದಾಗ ಆಪ್ಟಿಕ್ ನರ್ವ್, ಆಪ್ಟಿಕ್ ಕಯಾಸ್ಮಾ, ಆಪ್ಟಿಕ್ ಟ್ರ್ಯಾಕ್, ಲ್ಯಾಟ್ರಲ್ ಜೆನಿಕ್ಯುಲೇಟ್ ಬಾಡಿ, ಅದಾದ ವಿಜುವಲ್ ಕಾರ್ಟೆಕ್ಸಿಗೆ ಹೋಗತ್ತೆ, ವಿಜುವಲ್ ಪರ್ಸೆಪ್ಷನ್ ಆಕತಿ. ಸೊ ನಮಗೆ ಬೇಕಾಗಿರೋದು ಏನಂದರೆ ಈ ಲೈಟ್ ರಿಫ್ಲೆಕ್ಸ್, ಲೈಟ್ ಹಾಕಿದೆ ಹಿಂಗೆ ಅಕಾಮಡೇಷನ್ ಆಗಿ, ಯಾಕಂದ್ರೆ ಮುಂದೆ ಬರುವಂಥ ಈ ಮಾರ್ಕಸ್ ಗನ್ ಪೀಪಲ್ಲು, ಏಡಿಸ್ ಪೀಪಲ್ದು ಇದು ಭಾರಿ ಯೂಸ್ ಆಕತಿ.
ಲೈಟ್ ರಿಫ್ಲೆಕ್ಸ್ ಏನು ಹೇಳಿದ್ವಿ ನಾವು, ಲೈಟ್ ರೆಟಿನಾ, ಆಪ್ಟಿಕ್ ನರ್ವ್, ಆಪ್ಟಿಕ್ ಕಯಾಸ್ಮ, ಆಪ್ಟಿಕ್ ಟ್ರ್ಯಾಕ್ಗೆ ಹೋಗುತ್ತೆ. ಆಪ್ಟಿಕ್ ಟ್ರ್ಯಾಕ್ನಲ್ಲಿ ಪ್ರೀಟೆಕ್ಟಲ್ ನ್ಯೂಕ್ಲಿಯಸ್ಗೆ ಹೋಗುತ್ತೆ. ಪ್ರೀಟೆಕ್ಟಲ್ ನ್ಯೂಕ್ಲಿಯಸ್ಗೆ ಹೋದ್ಮೇಲೆ ಬೈಲಾಟ್ರಲ್ ಎಡಿಂಗಲ್ ವೆಸ್ಪಲ್ ನ್ಯೂಕ್ಲಿಯಸ್ಗೆ ಹೋಗುತ್ತೆ. ಆಮೇಲೆ ಅಕ್ಯುಲೋಮೋಟರ್ ನರ್ವ್ಗೆ, ಅಕ್ಯುಲೋಮೋಟರ್ ನರ್ವ್ಗೆ ಹೋದ್ಮೇಲೆ ಸೀಲರಿ ಗ್ಯಾಂಗ್ಲಿಯನ್ಗೆ ಹೋಗುತ್ತೆ. ಅಕ್ಯುಲೋಮೋಟರ್ ನರ್ವ್ಗೆ ಹೋದ್ಮೇಲೆ ಸೀಲರಿ ಗ್ಯಾಂಗ್ಲಿಯನ್ ಹೋಗಿ ಸ್ಪಿಂಚರ್ ಪೇಪಲ್ಗೆ ಹೋಗುತ್ತೆ. ಪೀಪಲ್ ಕನ್ಸ್ಟ್ರಕ್ಷನ್ ಆಗುತ್ತೆ ಡೈರೆಕ್ಟ್ ಆ್ಯಂಡ್ ಕಾನ್ಸೆನ್ಷಿಯಲ್. ಅಕೊಮಡೇಷನ್ ರಿಫ್ಲೆಕ್ಸ್ ಹೆಂಗತ್ತೆ, ಇದು ನಿಯರ್ ರೆಸ್ಪಾನ್ಸ್ ಪಾತ್ವೆ. ರೆಟಿನಾ ಆಪ್ಟಿಕ್ ನರ್ವ್ಗೆ ಹೋಗುತ್ತೆ. ಆಪ್ಟಿಕ್ ನರ್ವ್ಗೆ ಹೋಗಿ ಆಪ್ಟಿಕ್ ಕಯಾಸ್ಮಾಗೆ ಹೋಗುತ್ತೆ. ಆಪ್ಟಿಕ್ ಕಯಾಸ್ಮಾಗ ಲ್ಯಾಟ್ರಲ್ ಜೆನಿಕ್ಯುಲೇಟ್ ಬಾಡಿಗೆ ಹೋಗುತ್ತೆ. ಲ್ಯಾಟ್ರಲ್ ಜೆನಿಕ್ಯುಲೇಟ್ ಬಾಡಿಗೆ ಹೋದ್ಮೇಲೆ ಅಲ್ಲಿ ಏನೋಕಿತ್ತು, ಆಪ್ಟಿಕ್ ಟ್ರ್ಯಾಕ್ಟ್ ಹೋದ್ಮೇಲೆ, ಆಪ್ಟಿಕ್ ಟ್ರ್ಯಾಕ್ ಆದ್ಮೇಲೆ ನಾವು ಎಲ್ಲಿಗೆ ಹೋಗಿದ್ದು ಬೈ ಪ್ರೀಟೆಕ್ಟಲ್ ನ್ಯೂಕ್ಲಿಯಸ್ ಹೋಗಿತ್ತು. ಬಟ್ ಇಲ್ಲಿ ಲ್ಯಾಟ್ರಲ್ ಜೆನಿಕ್ಯುಲೇಟ್ ಬಾಡಿಗೆ ವಿಜುವಲ್ ಕಾರ್ಟೆಕ್ಸ್ಗೆ ಹೋಗುತ್ತೆ. ವಿಜುವಲ್ ಕಾರ್ಟೆಕ್ಸ್ಗೆ ಹೋಗಿ ಫ್ರಂಟಲ್ ಐ ಫೀಲ್ಡ್ಗೆ ಹೋಗುತ್ತೆ. ಫ್ರಂಟಲ್ ಐ ಫೀಲ್ಡ್ ಏರಿಯಾ 8 ಮುಂದೆ ಬರ್ತದಲ್ಲ ಫ್ರಂಟಲ್ ಐ ಫೀಲ್ಡ್. ಐ ಫೀಲ್ಡಿಗೆ ಬಂದಮೇಲೆ ಅಲ್ಲಿ ಏನಾಕತಿ, ಅಕ್ಯುಲೋಮೋಟರ್ ನ್ಯೂಕ್ಲಿಯಸ್, ಎಡಿಂಗಲ್ ವೆಸ್ಪಲ್ ನ್ಯೂಕ್ಲಿಯಸ್ ಅಲ್ಲಿ ಕನೆಕ್ಟ್ ಆಗತ್ತೆ. ಆಮೇಲೆ ಅಕ್ಯುಲೋಮೋಟರ್ ನರ್ವ್ಗೆ ಬರ್ತೈತಿ. ಅಕ್ಯುಲೋಮೋಟರ್ ನ್ಯೂಕ್ಲಿಯಸ್ ನರ್ವ್ಗೆ ಬರ್ತೈತಿ. ನರ್ವ್ ಬಂದಮೇಲೆ ಆಮೇಲೆ ಮೀಡಿಯಲ್ ರೆಕ್ಟಸ್, ಕನ್ವರ್ಸ್, ಸಿಲಿಯರಿ ಮಸಲ್ ಅಲ್ಲಿಂದ ಇದಕ್ಕೆ ಬರ್ತೈತೆ. ಅಂದರೆ ಇಲ್ಲಿ ನಡುಗೆ ಏನಂದ್ರೆ ಡಿಫ್ರೆನ್ಸ್ ಏನಂದ್ರೆ, ಇದು ಎಡಿಂಗಲ್ ವೆಸ್ಪಲ್ ನ್ಯೂಕ್ಲಿಯಸ್ ಅಕ್ಯುಲೋಮೋಟರ್ ನರ್ವ್ಗೆ ಬಂದ್ಬಿಡ್ತೈತೆ ಡೈರೆಕ್ಟ್. ಏನಿದು ಇದು ಎಡಿಂಗಲ್ ವೆಸ್ಪಲ್ ನ್ಯೂಕ್ಲಿಯಸ್ಸು ಅಂದರೆ ಇಲ್ಲಿ ಇರ್ತದಲ್ಲ ಬೈ, ಇದು ಎಲ್ಲಿತ್ತಲ್ಲ, ಇದು ಎಡಿಂಗಲ್ ವೆಸ್ಪಲ್ ನ್ಯೂಕ್ಲಿಯಸ್ಸು. ಓಕೆ, ಇಲ್ಲಿಂದ ಡೈರೆಕ್ಟ್ ಅಕ್ಯುಲೋಮೋಟರ್ ನರ್ವ್ಗೆ ಬಂದ್ಬಿಡ್ತೈತೆ. ಅಕ್ಯುಲೋಮೋಟರ್ ನರ್ವ್ ಬಂದಮೇಲೆ ಸೀಲಿಯರ್ ಗ್ಯಾಂಗ್ಲಿಯನೇ ಬರ್ತದೆ. ಸೀಲಿಯರ್ ಗ್ಯಾಂಗ್ಲಿಯನ್ ಬಂದಮೇಲೆ ಸ್ಪಿಂಚರ್ ಪೇಪಲ್. ಸೊ ಇಲ್ಲಿ ಪ್ರೀಟೆಕ್ಟಲ್ಲಿಂದ ಆಟಿಸ್ತದೆ. ಇದಕ್ಕೆ ಪ್ರೀಟೆಕ್ಟಲ್ ಇರಲ್ಲ ಬೈ, ಈ ಕೆಳಗೈತಲ್ಲ ಇದಕ್ಕೆ ಪ್ರೀಟೆಕ್ಟಲ್ ಇರಲ್ಲ ಇಲ್ಲಿ ಇದಕ್ಕೆ. ಓಕೆ, ಪ್ರೀಟೆಕ್ಟಲ್ ಬದಲು ಇಲ್ಲೇನಿರ್ತೈತೆ ಅಂದ್ರೆ ಲ್ಯಾಟ್ರಲ್ ಜೆನಿಕ್ಯುಲೇಟ್ ಬಾಡಿ ಇರ್ತೈತೆ. ಇದು ಮೇನ್ ಪ್ರೀಟೆಕ್ಟಲ್ ಬದಲು. ಆಮೇಲೆ ವಿಜುವಲ್ ಕಾರ್ಟೆಕ್ಸಿಗೆ ಬರ್ತೈತಿ. ವಿಜುವಲ್ ಕಾರ್ಟೆಕ್ಸಿಗೆ ಬಂದು ಫ್ರಂಟಲ್ ಐ ಫೀಲ್ಡಿಗೆ ಬಂದ್ಬಿಡ್ತೈತಿ. ಫ್ರಂಟಲ್ ಐ ಫೀಲ್ಡ್ ಅಕ್ಯುಲೋಮೋಟರ್ ನ್ಯೂಕ್ಲಿಯಸ್ ಆದಮೇಲೆ ಇದಕ್ಕೆ ಬರ್ತೈತಿ. ಓಕೆ, ಸೊ ಇದ್ರ ಮೇಲೆ ನಾವು ಲೈಟ್ ರಿಫ್ಲೆಕ್ಸ್ ಪಾತ್ ಬೀಳ್ತೀವಿ. ಅಂದರೆ ಡಿಫ್ರೆನ್ಸ್ ಏನಿಲ್ಲಿ ಕತೆ, ಡಿಫ್ರೆನ್ಸ್ ಏನಂದ್ರೆ ಇದಕ್ಕೆ ಪ್ರೀಟೆಕ್ಟಲ್ಲಿಂದ ಸೀದಾ ಎಡಿಂಗಲ್ ವೆಸ್ಪಲ್ ನ್ಯೂಕ್ಲಿಯಸ್ ಬಂದು ಆದಮೇಲೆ ಸೀದಾ ಅಕ್ಯುಲೋಮೋಟರ್ ಸೀಲಿಯರಿ ಗ್ಯಾಂಗ್ಲಿಯನ್ ಇದೇನು ಮಾಡ್ತೈತಿ, ಲೈಟ್ ಅಕೊಮಡೇಷನ್ ಹಿಂಗೆ ಬರ್ತೈತಲ್ಲ ವಿಜುವಲ್ ಕಾರ್ಟೆಕ್ಸಿಗೆ ಹೋಗಿ, ಅದಾದಮೇಲೆ ಲ್ಯಾಟ್ರಲ್ ಜೆನಿಕ್ಯುಲೇಟ್ಗೆ ಹೋಗಿ ವಿಜುವಲ್ ಕಾರ್ಟೆಕ್ಸಿಗೆ ಹೋಗಿ, ಅದಾದಮೇಲೆ ಫ್ರಂಟಲ್ ಐ ಫೀಲ್ಡಿಗೆ ಹೋಗ್ತೈತಿ. ಫ್ರಂಟಲ್ ಐ ಫೀಲ್ಡಿಗೆ ಹೋದ್ಮೇಲೆ ಅಕ್ಯುಲೋಮೋಟರ್ ನ್ಯೂಕ್ಲಿಯಸ್ಸಿಗೆ ಬರ್ತೈತೆ. ಅದಾದಮೇಲೆ ಎಡಿಂಗಲ್ ವೆಸ್ಪಲ್ ನ್ಯೂಕ್ಲಿಯಸ್ಸಿಗೆ ಬರ್ತೈತೆ CN3. ಅದಾದಮೇಲೆ ಕನ್ವರ್ಜೆನ್ಸ್, ಲೆನ್ಸ್ ಥಿಕ್ನಿಂಗ್ ಮತ್ತು ಮಯೋಸಿಸ್ ಆಕೈತೆ ಅಷ್ಟೇ. ಓಕೆ, ಇದು ಅಕೊಮಡೇಷನ್ ರಿಫ್ಲೆಕ್ಸ್. ಡಿಸ್ಟೆಂಟ್ ವಿಷನ್ ಏನಾಕತಿ, ಜಾನ್ಲಾರ್ ಫೈಬರ್ಸು ಈ ಡಿಸ್ಟೆಂಟ್ ವಿಷನ್ ಇದ್ದ ನಾವು ಅಗಲ ಮಾಡೋಕೆ ನೋಡ್ತೀವಿ, ಪ್ಯಾರಾಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಹಂಗೆ ಆಕತಿ. ಸೊ ನೆಕ್ಸ್ಟ್ ಇಲ್ಲೇ ಬರ್ತೈತಿ ಅದು ಐ ಈಲ್ಡ್ ಅಂದ್ರೆ ಲಿಯರ್, ಇದು ಅಂದ್ರೆ ಅರ್ಗಲ್ ರಾಬರ್ಟ್ಸನ್ ಪೀಪಲ್. ನೆಕ್ಸ್ಟ್ ಏನು ಮಾಡ್ತೀವಿ, ಈ ಮಾರ್ಕಸ್ ಗನ್ ಪೀಪಲ್ ಏನೇನಂತ ನೋಡ್ತೀವಿ ನಾವು. ನೆಕ್ಸ್ಟು ಇದ್ರೊಳಗೆ ಮಾರ್ಕಸ್ ಗನ್ ಪೀಪಲ್ ಇದು ಮುಗಿತಾ ನಮಗೆ ಸೆಂಟ್ರ್ ಪ್ರೀಟೆಕ್ಟಲ್ ಏನೇನಂತೈತಲ್ಲ. ಅದಾದಮೇಲೆ ನಾವೇನು ಮಾಡ್ತೀವಿ ಇವಾಗ ಇದಕ್ಕೆ ಬರ್ತೀವಿ, ಎಲ್ಲಿಗೆ, ಮಾರ್ಕಸ್ ಗನ್ ಪೀಪಲಿಗೆ. ರಿಲೇಟಿವ್ ಅಫ್ರೆಂಟ್ ಅದು ಇಟ್ ಈಸ್ ದ ಕಂಡೀಷನ್ ವೆನ್ ಒನ್ ಐ ಹ್ಯಾಸ್ ರೆಡ್ಯೂಸ್ಡ್ ದ ಅಫ್ರೆಂಟ್ ಸೆನ್ಸರಿ ಟು ದ ಬ್ರೈನ್ ಡ್ಯೂ ಟು ಆಪ್ಟಿಕ್ ನರ್ವ್ ಆ್ಯಂಡ್ ಇದು ಸೆನ್ಸರಿ ಟು ದ ಬ್ರೈನ್. ಅದಾದಮೇಲೆ ಇದು ಆಪ್ಟಿಕ್ ನರ್ವ್ ರೆಟಿನಲ್ ಡಿಸೀಸಸ್ ಕಾಸಸ್ ದ ಡೈಲೇಷನ್ ಆಫ್ ದ ಪೀಪಲ್ ಆನ್ ದ ಲೈಟ್ ಇಸ್ ಮೂವ್ ಟು ದಟ್ ಐ. ಇದು ನೀಟಾಗಿ ತಿಳ್ಕರಿ. ಇಲ್ಲಿ ಏನಾಗುತ್ತೆ ಅಂದರೆ ವೆನ್ ದ ಲೈಟ್ ಎಂಟರ್ಸ್ ದ ಡಿಸೀಸ್ಡ್ ಐ, ಓಕೆ, ಬೋತ್ ದ ಪೀಪಲ್ ಡೈಲೇಟ್, ಎರಡು ಪೀಪಲ್ ಡೈಲೇಟ್ ಹಾಕು, ಬಿಕಾಸ್ ದ ಬ್ರೈನ್ ಥಿಂಕ್ಸ್ ಲೈಟ್ ಈಸ್ ಡಿಮ್. ಓಕೆ, ಅಂದರೆ ಹೆಂಗಂದರೆ ಲೈಟ್ ಡಿಮ್ ಐತಿ. ಈಗ ಒಂದು ಮಾರ್ಕಸ್ ಗನ್ ಪೀಪಲ್ ಹೆಂಗಂದರೆ, ಈಗ ಎಕ್ಸಾಂಪಲ್, ಈಗ ಎರಡು ಇವಾಗ ಬೈ ಎರಡು ಕಣ್ಣದು. ಓಕೆ, ಈ ಕಣ್ಣು ಆಲ್ರೆಡಿ ಡಿಫೆಕ್ಟ್ ಐತಿ ಎಫ್ರೆಂಟ್ ಆರ್ಟರಿ. ಸೊ ನೀನು ಈ ಕಣ್ಣಿಗೆ ಲೈಟ್ ತಗೊಂಡು ಹೋಗಿ ಬೈ, ಈ ಥರ ಈ ಲೈಟ್ ನೋಡಪ್ಪ ಅಂತೇಳಿ ಲೈಟ್ ತಗೊಂಡು ಹೋಗಿ, ಲೈಟ್ ತಗೊಂಡು ಹೋದಗಟ್ಲೆ ಈ ಎರಡು ಪೀಪಲ್ ಡೈಲೆಟ್ ಹಾಕಿ ನೋಡ್ಬಿಡ್ತಾವೆ. ಯಾಕಂದ್ರೆ ಈ ಕಣ್ಣು ಡಿಫೆಕ್ಟ್ ಆಗಿರ್ತೈತಿ. ಈ ಕಣ್ಣು ಏನೈತಲ್ಲ ಒಂದು ಡಿಫೆಕ್ಟೆಡ್ ಐ ಇರ್ತೈತಿ. ಇದು ಡಿಫೆಕ್ಟೆಡ್ ಐ ಇದ್ದಗಟ್ಲೆ ನಾವೇನು ಮಾಡ್ತೀವಿ, ಕಣ್ಣು ಡಿಫೆಕ್ಟೆಡ್ ಐ ಐತಲ್ಲ, ಹಿಂಗೆ ಡಿಫೆಕ್ಟೆಡ್ ಐ ಐತದ, ಅದಕ್ಕೆ ಕಣ್ಣು ಏನು ಥಿಂಕ್ ಮಾಡ್ತೈತಿ, ಇದು ಡಿಫೆಕ್ಟೆಡ್ ಅಂದರೆ ಇದು ಲೈಟ್ ಸ್ವಲ್ಪ ಐತೆ ಅದಕ್ಕೆ ಡಿಮ್ ಮಾಡಮ್ಮ ಅಂತೇಳಿ ಕಣ್ಣು ಅಗಲ ಮಾಡಿಬಿಡ್ತೈತೆ ಅದಕ್ಕೆ. ಮತ್ತು ನಾರ್ಮಲ್ ಲೈಟ್ಗೆ ಹಾಕಿದ್ರೆ ಬೋರ್ಡ್ ಕನ್ಸ್ಟ್ರಿಕ್ಟ್ ಹಾಕವು. ಎರಡಕ್ಕೆ ಕನ್ಸ್ಟ್ರಿಕ್ಟ್ ಆಗೋದು ಲೈಟ್ ರಿಫ್ಲೆಕ್ಸ್ ಪಾತ್ ಹೇಳಿದ್ನಲ್ಲ, ಪ್ರೀಟೆಕ್ಟಲ್ಲು, ಅದಾದಮೇಲೆ ಎಡಿಂಗಲ್ ವೆಸ್ಪಲ್ ನ್ಯೂಕ್ಲಿಯಸ್, ಪ್ರೀಟೆಕ್ಟಲ್ಲು, ಎಡಿಂಗಲ್ ವೆಸ್ಪಲ್, ಸಿಲಿಯರ್ ಗ್ಯಾಂಗ್ಲಿಯನ್ ಬರ್ತೈತಿ. ಇಟಿಯಾಲಜಿ ಆಪ್ಟಿಕ್ ನ್ಯೂರಲ್ ಡಿಸೀಸಸ್, ಆಪ್ಟಿಕ್ ನ್ಯೂರೈಟಿಸ್ ಆಗಲಿ, ಆಪ್ಟಿಕ್ ಕಂಪ್ರೆಷನ್ ಆಗಲಿ, ಆಪ್ಟಿಕ್ ನರ್ವ್ ಟ್ರಾಮಾ ಆಗಲಿ, ಇಸ್ಚೆಮಿಕ್ ಆಪ್ಟಿಕ್ ನ್ಯೂರೋಪತಿ ಆಗಲಿ, ರೆಟಿನಲ್ ಡಿಸೀಸಸ್, ಸೆಂಟ್ರಲ್ ರೆಟಿನಲ್ ಆಕ್ಲೂಷನ್, ಡಿಟ್ಯಾಚ್ಮೆಂಟ್, ಅರ್ಗಲ್ ರಾಬರ್ಟ್ಸನ್ ಪೀಪಲ್. ಈಗ ನ್ಯೂರೋಸಿಫಿಲಿಸ್ ಬಂದಿರ್ತೈತಿ, ಯಾರೋ ಒಂದು ಪ್ರಾಸ್ಟಿಟ್ಯೂಟ್ ಕಂಪ್ನಿ ನಡೆಸೋರು, ಇದ್ರಾಗಿರೋರು, ಅಥವಾ ಲಾರಿ ಡ್ರೈವರ್ಸ್, ಇವರೆಲ್ಲರಿಗೆ ಅಂದರೆ ಸೊ
ಸೊ ಯಾರ್ಯಾರಿಗೆ ಈ ಡಿಸೀಸ್ ಬಂದಿರುತ್ತಲ್ಲ ಸಿಫಿಲಿಸ್, ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅದು, ಸೊ ಅವರಿಗೆ ಇದೊಂದು ಅರ್ಗಲ್ ರೋಬೋಟ್ಸ್ ಅಂಡ್ ಪೀಪಲ್ ಅಂತ ಬಂದಿರ್ತದೆ. ಇದು ದಿಸ್ ಇಸ್ ಬಿಕಾಸ್ ಆಫ್ ದ ನ್ಯೂರಲಾಜಿಕಲ್ ಕಂಡೀಷನ್ ಆನ್ ದ ಪೀಪಲ್ ಡಸ್ ನಾಟ್ ಕನ್ಸ್ಟ್ರಿಕ್ಟ್ ದ ಲೈಟ್. ಓಕೆ, ಬಟ್ ಕನ್ಸ್ಟ್ರಿಕ್ಟ್ ನಾರ್ಮಲಿ ಆನ್ ದ ಅಕಾಮಿಡೇಷನ್. ಈಗ ಹಿಂಗೆ ಲೈಟ್ ಹಿಂಗೆ ಹಾಕಿದ್ಗೆಟ್ಲೆ ಕನ್ಸ್ಟ್ರಿಕ್ಟ್ ಆಗಲ್ಲ ಬೈ ಅರ್ಗಲ್ ರೋಬೋಟ್ಸ್ ಅಂಡ್ ಪೀಪಲ್. ಓಕೆ, ಬಟ್ ಇದಕ್ಕೆ ನಿಯರ್ ರಿಫ್ಲೆಕ್ಸ್ ಪ್ರೆಸೆಂಟ್ ಆಕತ್ತೆ ಹೆಂಗೆ ಈ ಯಾವುದು ಅಕಾಮಿಡೇಷನ್ ಇದ್ರೆ ಇರ್ತೈತೆ ಇದಕ್ಕೆ. ಸೊ ಡ್ಯಾಮೇಜ್ ಟು ದ ಪ್ರೀಟೆಕ್ಟಲ್ ಏರಿಯಾ. ಓಕೆ, ಪ್ರೀಟೆಕ್ಟಲ್ ಏರಿಯಾದ್ರಾಗ ಇರ್ತಿತ್ತು ಇದ್ರೊಳಗೆ ಯಾವುದು ಲೈಟ್ ರಿಫ್ಲೆಕ್ಸ್ ಇರ್ತೈತಲ್ಲ. ಆಮೇಲೆ ಲೈಟ್ ರಿಫ್ಲೆಕ್ಸ್ ಲಾಸ್ಟ್ ಇದಕ್ಕೆ, ಬಟ್ ನಿಯರ್ ರಿಫ್ಲೆಕ್ಸ್ ಪಾತ್ವೆ ಇಂಟ್ಯಾಕ್ಟ್. ಈ ಯಾವ್ದು ಅಕಾಮಿಡೇಷನ್ ರಿಫ್ಲೆಕ್ಸ್ ಏನಿರ್ತೈತಲ್ಲ, ನ್ಯೂರೋಸಿಫಿಲಿಸ್, ಟ್ಯಾಬಿಸ್ ಡಾರ್ಸಾಲಿಸ್, ಡಯಾಬಿಟಿಕ್ ನ್ಯೂರೋಪತಿ, ಆಲ್ಕೋಹಾಲಿಕ್ ನ್ಯೂರೋಪತಿ. ಓಕೆ, ಅದಾದಮೇಲೆ ಏಡಿಸ್ ಪೀಪಲ್ ಏನಿರುತ್ತೆ ಗೊತ್ತಾ, ಇನ್ ದಿಸ್ ಕಂಡೀಷನ್ ಒನ್ ಐ ಇಸ್ ಅಬ್ನಾರ್ಮಲಿ ಲಾರ್ಜ್. ಓಕೆ, ರಿಯಾಕ್ಷನ್ ಟು ದ ಲೈಟ್ ಅಬ್ಸೆಂಟ್ ಅಂಡ್ ರಿಯಾಕ್ಷನ್ ಟು ದ ಸ್ಲೋ ಅಂಡ್ ಟೋನಿಕ್ ನ್ಯೂ ರಿಫ್ಲೆಕ್ಸ್. ಅಂದರೆ ಒಂದು ಇದು ಹಾಕಿದ್ಗಟ್ಲೆ ಕನ್ಸ್ಟ್ರಿಕ್ಟ್ ಮೆಲ್ಲಕ್ಕೆ ಆಕತ್ತಿದು, ಆಯಿತಾ. ಒನ್ ಪೀಪಲ್ ಈಸ್ ಅಬ್ನಾರ್ಮಲಿ ಲಾರ್ಜ್, ಟೋನಿಕಲಿ ಡೈಲೇಟೆಡ್, ರಿಯಾಕ್ಷನ್ ಟು ದ ಲೈಟ್ ಅಬ್ಸೆಂಟ್, ರಿಯಾಕ್ಷನ್ ಟು ದ ನಿಯರ್ ರಿಫ್ಲೆಕ್ಸ್ ಸ್ಲೋ ಅಂಡ್ ಟೋನಿಕ್. ಅಂದರೆ ಲೈಟಿಗೆ ಅಬ್ಸೆಂಟ್ ಇರ್ತೈತಿ, ಟೋನಿಕ್ ಇದು ಇರ್ತೈತಿ. ಇದು ಪ್ಯಾಥೋಫಿಸಿಯಲ್ ಡ್ಯಾಮೇಜ್ ಟು ದ ಪೋಸ್ಟ್ ಗ್ಯಾಂಗ್ಲಿಯೋನಿಕ್ ಪ್ಯಾರಾಸಿಂಪ್ಯಾಥೆಟಿಕ್ ಫೈಬರ್, ಅಂದರೆ ಮೆಲ್ಲಕ್ಕೆ ಓಪನ್ ಆಕೈತಿ. ಇದು ಮೆಕ್ಯಾನಿಸಮ್ ನಾವೇನೋ ಓದೋ ಇಲ್ಲ ಇದು ನೋಡು. ಏಡಿಸ್ ಪೀಪಲ್ react slowly with the prolonged maximum stimulation. Further, once the ADS people react to accommodation, the people tends to remain tonically constricted and dilates very slowly. ಆಯಿತಾ, ಇದಕ್ಕೆ ಬರ್ತೀವಿ ನಾವು. ಇದು ಏನದು ADS ಪೀಪಲ್ ಹಿಂಗಂತ ಕರಿತೀವಿ ನಾವು, ಅರ್ಥೈತೆ. ಇದು ಅರ್ಗಲ್ ರಾಬರ್ಟ್ಸನ್ ಪೀಪಲ್ ಆಯಿತು. ಅರ್ಗಲ್ ರಾಬರ್ಟ್ಸನ್ ಪೀಪಲ್ ಆದಮೇಲೆ ನೆಕ್ಸ್ಟ್ ಬರೋದೇನು, ಇದು ಅರ್ಗಲ್ ರಾಬರ್ಟ್ಸನ್ ಪೀಪಲ್ ಆಯಿತು. ಇದು ಏಡಿಸ್ ಪೀಪಲ್ ಅಂದರೆ ಏಡಿಸ್ ಪೀಪಲ್ ಟೋನಿಕ್ ಇದು ಕಂಡೀಷನ್. ಒನ್ ಪೀಪಲ್ ಅಬ್ನಾರ್ಮಲಿ ಲಾರ್ಜ್ ಟೋನಿಕೆಟ್ ಡೈಲೇಟು ಮೆಲ್ಲಕ್ಕೆ ಆಕೈತಿ, ಕನ್ಸ್ಟ್ರಿಕ್ಟ್ ಮೆಲ್ಲಕ್ಕೆ ಆಕೈತಿ. ಡ್ಯಾಮೇಜ್ ಟು ದ ಪೋಸ್ಟ್ ಗ್ಯಾಂಗ್ಲಿಯೋನಿಕ್ ಫೈಬರ್ಸ್. ಇದು ಒನ್ ಐ ಇಸ್ ಲಾರ್ಜ್ ಪೀಪಲ್, ಅದರ್ ಐ ಇಸ್ ನಾರ್ಮಲ್, ಪೂರ್ ಎಕ್ಸ್ಟೆನ್ಷನ್ ಆಫ್ ದ ಲೈಟ್ ಇಸ್ ಫ್ಲಾಶ್, ನೋ ಕನ್ಸ್ಟ್ರಿಕ್ಷನ್, ಟೋನಿಕ್ ನಿಯರ್ ರಿಫ್ಲೆಕ್ಸ್. ಒನ್ ದ ಪೀಪಲ್ ಈಸ್ ಲುಕ್ಸ್ ಅಟ್ ದ ನಿಯರ್ ಆಬ್ಜೆಕ್ಟ್, ಪೀಪಲ್ ಕನ್ಸ್ಟ್ರಿಕ್ಟ್ ಸ್ಲೋಲಿ ಮೆಲ್ಲಕ್ಕೆ. ಒಂದು ದೊಡ್ಡದೈತೆ ನೋಡ್ರಿ, ಇಲ್ಲಿ ಒಂದು ಸಣ್ಣದೈತಿ, ಅಬ್ಸರ್ವ್ ಮಾಡಿರಲಿ ಕಣ್ಣು. ಈ ಟೋನಿಕ್ ಪ್ಯಾರಾಸಿಂಪ್ಯಾಥೆಟಿಕ್ ನರ್ವ್ ಫೈಬರ್ಸೇ ಹೋಗ್ಬಿಟ್ಟಿರ್ತದೆ ಅದಕ್ಕೆ. Optic neuritis, very very important. It is inflammation of the optic nerve which leads to the acute painful loss of vision, sudden onset of the loss of vision. Idiopathic, ಇದು hereditary optic neuritis. Okay, and demyelinating disorder, multiple sclerosis, neuromyelitis ಮತ್ತು optica. ಅದಾದಮೇಲೆ acute hemorrhagic leukoencephalopathy, infectious optic neuritis, the measles, mumps, ಅದಾದಮೇಲೆ syphilis, TB and chicken pox, meningitis ಇದೆಲ್ಲ ಬರ್ತೈತೆ. ಆಟೋಮಿನ್ ಡಿಸಾರ್ಡರ್, SLA ಆ್ಯಂಡ್ ಇದಕ್ಕೆ ಬರ್ತದೆ ಪಾಲಿಆರ್ಥರಿಟಿಕ್ ನೋಡೋಸು. ಸೊ ಇವು ಯಾವ ಇನ್ಫ್ಲಮೇಷನ್ ಕಾಸ್ ಮಾಡ್ದವಲ್ಲ ದ್ಯಾಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ನೋಟಿಸ್ ಅಂತ ಹೇಳ್ತೀವಿ ನಾವು. ಸಿಂಪ್ಟಮ್ಸ್ ಏನು ಹೋಗ್ಬಿಡ್ತದೆ ಕಣ್ಣು, ಸಡನ್ ಕಲರ್ ಬ್ಲೈಂಡ್ನೆಸ್, ಕಲರ ಕಾಣವಲ್ದು, ಇಶಾರ ಚಾಟ್ ಇಟ್ಟು ನೋಡಿದ್ರೆ. ಆ್ಯಂಡ್ ಇದೇನಪ್ಪ UHTHOFF ವುಡ್ಸ್ ಆಫ್ ಫಿನಾಮಿನಾ, ಇನ್ಕ್ರೀಸ್ಮೆಂಟ್ ಆಫ್ ಟೆಂಪ್ರೇಚರ್ ಜಾಸ್ತಿ ನಾವು ವರ್ಷಕತ್ತಿ, ಅಂದ್ರೆ ಸಮರದ ಜಾಸ್ತಿ ಆಕತಿ. Pulfroich phenomena, impaired depth perception and the moving of the object. ಅಂದರೆ ಡೆಪ್ತು ಎಷ್ಟು ಡೆಪ್ತ್ ಐತಿ ಹಿಂಗೆ ನೋಡೋದು ಅದು ನಾವು ಮರ್ತು ಬಿಡ್ತೀವಿ. ಡಿಲೇಡ್ ಡಾರ್ಕ್ ಅಡಾಪ್ಟೇಷನ್. ಓಕೆ, ಸೈನ್ಸ್ ವಿಜುವಲ್ ಅಕ್ಯೂಟಿ ರೆಡ್ಯೂಸ್ಡ್, ಕಲರ್ ವಿಷನ್ ಜಾಸ್ತಿ ಇಂಪೇರ್ಡ್. ಪೀಪಲ್ ಮಾರ್ಕಸ್ಕನ್ ಪೀಪಲ್, ಅರ್ಲಿಯಸ್ಟ್ ಸೈನ್ ಮಾರ್ಕಸ್ಕನ್ ಪೀಪಲ್ ಅಂದರೆ ಮಾರ್ಕಸ್ಕನ್ ಪೀಪಲ್ ಅಂದರೆ ಗೊತ್ತೈತಲ್ಲ, ಈಗ ಒಂದು ಕಣ್ಣಿಗೆ ಹಾಕಿದ ಗಟ್ಲೆ ಇದು ಜಲ್ದಿ ಡೈಲೇಟ್ ಆಗಲ್ಲ, ಅದು ಇದು ಹಾಕಿದ ಗಟ್ಲೆ ಅಂದ್ರೆ ಕನ್ಸ್ಟ್ರಿಕ್ಟ್ ಆಗಿರ್ತೈತಿ. ಸಾರಿ ಒಂದು ಕಣ್ಣು ಏನೋ ನ್ಯೂರೈಟಿಸ್ ಇರ್ತೈತಲ್ಲ, ಹಿಂಗೆ ಕಣ್ಣಿಗೆ ಲೈಟ್ ಹಾಕ್ತೀವಲ್ಲ, ಲೈಟ್ ಹಾಕಿದ ಗಟ್ಲೆ ಆ ಕಣ್ಣು ವರ್ಕ್ ಆಗಲ್ಲ ವರ್ಕ್ ಆಗಲಾರ್ದಕ್ಕೆ ಇದು ಲೈಟ್ ಬರ್ತಾ ಇಲ್ಲ ಅಂತೇಳಿ ಕನ್ಸ್ಟ್ರಿಕ್ಟ್ ಮಾಡ್ತೈತಿ. ಈ ದೊಡ್ಡ ಲೈಟ್ ಹಾಕಿದ್ರು ಇನ್ನೊಂದು ಕಣ್ಣು ಕನ್ಸ್ಟ್ರಿಕ್ಟ್ ಆಕತಿ. ಬಟ್ ನಾರ್ಮಲ್ ಕಣ್ಣಿಗೆ ಹಾಕಿದ ಗಟ್ಲೆ ಎರಡು ಇದು ಏನು ಡೈಲೈಟ್ ಮಾಡ್ತೈತಿ. ನಾರ್ಮಲ್ ಕಣ್ಣಿಗೆ ಹಾಕಿದ ಗಟ್ಲೆ ಕನ್ಸ್ಟ್ರಿಕ್ಟ್ ಆಗ್ಬಿಡ್ತೈತಿ. ಸೊ ನೀಟಾಗಿ ಅಂದರೆ ಸೊ ಈ ಆಪ್ಟಿಕ್ ಏನಾದರೂ ನ್ಯೂರೈಟಿಸ್ ಆಗಿರೋ ಕಣ್ಣಿಗೆ ಅದಕ್ಕೆ ಮಾರ್ಕಸ್ಕನ್ ಪೀಪಲ್ ಅರ್ಲಿ ಸೈನ್ ಅಂತೀವಲ್ಲ, ಅದಕ್ಕೆ ಲೈಟ್ ಹಾಕ್ತೀವಿ. ಲೈಟ್ ಆಗಿದ ಗಟ್ಲೆ ಡೈಲೈಟ್ ಆಗಿದೆ. ಯಾಕಂದರೆ ಕಣ್ಣು ಸರಿಗೆ ಕಾಣ್ತಿರಲ್ಲ, ಇದು ಲೈಟ್ ಸರಿಗಿಲ್ಲ ಅಂತೇಳಿ, ದೂರ ಐತೆ ಅಂತೇಳಿ ಲೈಟ್ ಡೈಲೈಟ್ ಮಾಡಕ್ಕೆ ನೋಡ್ತೈತೆ. ಅದರಿಂದ ಎಷ್ಟೇ ನಿಯರ್ ಇದ್ರೂ ಲೆಫ್ಟ್ ಸೈಡೆಡ್ ಐನು ಈಗ ಈ ಕಡೆ ಹಾಕಿಲ್ಲಲ್ಲ ಲೈಟ್, ಅದನ್ನು ಡೈಲೈಟ್ ಆಕತಿ. ಬಟ್ ಈ ಕಡೆ ಕಣ್ಣಿಗೆ ಏನಾದರೂ ಲೈಟ್ ಹಾಕಿದೆ ಅಂತ ಹೇಳ್ತಾರೆ, ಈ ಕಡೆ ಕಣ್ಣಿಗೆ. ಸೊ ಎರಡು ಕನ್ಸ್ಟ್ರಿಕ್ಟ್ ಆಗ್ಬಿಡ್ತಾವೆ ಹೋಗೋದು ಮಾರ್ಕಸ್ಕನ್. ವಿಜುವಲ್ ಫೀಲ್ಡ್ ಡಿಫೆಕ್ಟ್ಸ್, ಕಂಟ್ರೋಲ್ ಸ್ಕೋಟೋಮ, ಆಪ್ಟಿಕ್ ಡಿಸ್ಕ್, ಹೈಪರೇಮಿಯಾ, ಎಡೆಮಾಟಸ್, ಇದು ಎಲ್ಲರೂ ಬ್ಲಡ್ ಮಾರ್ಷನ್, ರೆಟಿನಲ್ ಅಂಡ್ ಕಂಜೆಸ್ಟಿವ್ ಟಾರ್ಷಸ್ ಅಂಡ್ ಸ್ವಾಲನ್. ಇದು ಎಕ್ಸಿಡೇಟಿವ್ ಶೋಸ್ ಕ್ಯಾರೆಕ್ಟರೈಸ್ಡ್ ಮ್ಯಾಕ್ಯುಲರ್ ಸಪ್ಲೈ, ಪ್ಯಾಪಿಲೈಡೆಮಾ, ಇಸ್ಚೆಮಿಕ್ ಆಪ್ಟಿಕ್ ನ್ಯೂರೋಪತಿ, ಆಂಟೀರಿಯರ್ ಆಪ್ಟಿಯಲ್ ನ್ಯೂರೋಪತಿ ಅಂಡ್ ಸ್ಯೂಡೋ ಪ್ಯಾಪಿಲೈಡೆಮಾ. ಸೊ ಇಲ್ಲಿ ಏನಕತಿ
ಇನ್ವೆಸ್ಟಿಗೇಷನ್, ವಿಜುವಲ್ evoked ಪೊಟೆನ್ಷಿಯಲ್, ಡಿಲೇಡ್ ರೆಸ್ಪಾನ್ಸ್. ಓಕೆ, MRI ಬ್ರೈನು ಮತ್ತು ಆಪ್ಟಿಕ್ ನರ್ವ್ ಇನ್ಫ್ಲಮೇಷನ್, ಕ್ಲಿನಿಕಲ್ ಎಕ್ಸಾಮಿನೇಷನ್. ಫೀಚರ್ ಸೈಟ್ ಆಫ್ ಇನ್ಫ್ಲಮೇಷನ್, ಫೀಚರ್ಸ್ ಪ್ಯಾಪುಲೈಟಿಸ್, ನ್ಯೂರೋ ರೆಟಿನೈಟಿಸ್, ರೆಟಿನೋಬಲ್ಬರ್ ನ್ಯೂರೈಟಿಸ್. ಸೈಟ್ ಆಫ್ ದಿ ಇನ್ಫ್ಲಮೇಷನ್ ಆಪ್ಟಿಕ್ ಡಿಸ್ಕ್ ಪ್ಲಸ್ ಮ್ಯಾಕ್ಯುಲಾ. ಇದು ಪ್ಯಾಪುಲೈಟಿಸ್ ಯಾವಾಗ ಆಕತಿ, ನ್ಯೂರೋ ರೆಟಿನೈಟಿಸ್ ಯಾವಾಗ ಆಕತಿ, ಆಮೇಲೆ ರೆಟ್ರೋಬಲ್ಬಲ್ ನ್ಯೂರೈಟಿಸ್ ಯಾವಾಗ ಆಕತಿ. ಪ್ಯಾಪುಲೈಟಿಸ್ ಅಂದ್ರೆ ಮುಂದಿರ್ತದೆ ಆಪ್ಟಿಕ್ ಡಿಸ್ಕ್, ಸೊ ಅಲ್ಲಿ ಇಂಟ್ರಾಕ್ಯುಲರ್ ಪಾರ್ಟ್. ನ್ಯೂರೈಟಿಸ್ ಅಂದ್ರೆ ಆಪ್ಟಿಕ್ ಡಿಸ್ಕ್ ಬಟ್ ಮ್ಯಾಕ್ಯುಲಾ ರೆಟಿನಾ ಬರ್ತೈತೆ ಅಲ್ಲಿಂದ, ಅದು ಆಕತಿ. ಆಪ್ಟಿಕ್ ನ್ಯೂರೈಟಿಸ್ ಮತ್ತು ಬಿಯಾಂಡ್ ದ ರೆಟಿನಾ ಅದು ಫಂಡಸ್ ಫೈಂಡಿಂಗ್, ಸ್ವಾಲನ್ ಹೈಪರೆಮಿಕ್ ಬ್ಲರ್ಡ್ ಇದು ಮಾರ್ಜಿನ್, ಆಪ್ಟಿಕ್ ಡಿಸ್ಕ್ ಸ್ವೆಲ್ಲಿಂಗ್ ಪ್ಲಸ್ ಮ್ಯಾಕ್ಯುಲರ್ ಸ್ಟಾರ್ ಅಂದ್ರೆ ನಾರ್ಮಲ್ ಫಂಡಸ್. ಓಕೆ, ಅದಾದಮೇಲೆ ಪೇನ್ ಆನ್ ದ ಐ ಮ್ಯಾನೇಜ್ಮೆಂಟ್, ಸಮ್ ಟೈಮ್ಸ್ ಪ್ರೆಸೆಂಟ್ ವೀಕ್ಲಿ ಮತ್ತು ಪ್ರಾಮಿನೆಂಟ್ ಇರ್ತೈತಿ ಇದ್ರೊಳಗೆ. ಸಮ್ ಟೈಮ್ಸ್ ಪ್ರೆಸೆಂಟ್ ಇರ್ತೈತಿ ಇದು ಪೇನ್ ಆನ್ ದ ಐ ಮೂಮೆಂಟ್, ಹಿಂಗೆ ಪೇ ಮಾಡಿದ್ರೆ ಐ ಮೂಮೆಂಟ್ ಇರ್ತೈತಿ. ಯೂಶ್ವಲಿ ಅಬ್ಸೆಂಟ್ ಇದ್ರೊಳಗೆ, ಮತ್ತು ಪ್ರಾಮಿನೆಂಟ್ ಇರ್ತೈತೆ ರೆಟ್ರೋಬಲ್ಬಲ್ ಅಂದ್ರೆ ಆಪ್ಟಿಕ್ ಬಿಯಾಂಡ್ ಫಂಡಸ್ ಫೈಂಡಿಂಗ್ ಸ್ವೆಲನ್ ಇರ್ತೈತಿ, ನಾರ್ಮಲ್ ಫಂಡಸ್ ಯಾಕಂದ್ರೆ ಹಿಂದೆ ಇರ್ತೈತಲ್ಲ. ಆಪ್ಟಿಕ್ ಡಿಸ್ಕ್ ಸ್ವೆಲ್ಲಿಂಗ್ ಇರುತ್ತೆ, ಆಪ್ಟಿಕ್ ಡಿಸ್ಕ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ಹೇಳೋದು, ಮತ್ತು ಮ್ಯಾಕ್ಯುಲಾ ಅಂತ ಹೇಳ್ತೈತಿ. ಟ್ರೀಟ್ಮೆಂಟ್ ಆಪ್ಟಿಕ್ ನ್ಯೂರೈಟಿಸ್ ಟ್ರೀಟ್ಮೆಂಟ್ ಟ್ರಯಲ್ ಇದೇನು ಗೊತ್ತಾ, ONTT ಆಪ್ಟಿಕ್ ನ್ಯೂರೈಟಿಸ್ ಟ್ರೀಟ್ಮೆಂಟ್ ಟ್ರಯಲ್. ಏನಂದ್ರೆ ಮಿಥಾಲ್ ಪ್ರೆಡ್ನಸಿಲಾನ್ ಕೊಡ್ತೀವಿ. ಮತ್ತು ಕ್ರೈಟೀರಿಯಾ ಫಾರ್ ದ ಸ್ಟೆರಾಯ್ಡ್ ಅಂದರೆ ವಿಷನ್ ಇಂಪೇರ್ಡ್ ಪ್ರೆಸೆಂಟೇಷನ್ ಲೆಸ್ ದನ್ 6/12, ನೋ ಪ್ರಿವಿಯಸ್ ಹಿಸ್ಟ್ರಿ ಆಫ್ ಆಪ್ಟಿಕ್ ನ್ಯೂರೈಟಿಸ್ ಇರಬೇಕು, ಗ್ರೇಟರ್ ದನ್ 1 ಡಿಮೈಲಿನೇಟಿಂಗ್ ಡಿಸೀಸ್ ಇರಬೇಕು. ಓಕೆ, ಇದನ್ನು ಕರಿತೀವಿ. ಅದರ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಇದನ್ನೇನು ಕರಿತೀವಿ ಅಂದರೆ ಇಲ್ಲಿ. ಆಮೇಲೆ ಇಂಟರ್ಫೆರಾನ್ ಥೆರಪಿ. ಓಕೆ, ಇಂಟರ್ಫೆರಾನ್ ಥೆರಪಿ ಕೊಡ್ತೀವಿ ಇದ್ರೊಳಗೆ. ಇಂಟರ್ಫೆರಾನ್ ಥೆರಪಿ ಮತ್ತು ಇದು ಮಿಥೈಲ್ ಪ್ರೆಡ್ನಸಿಲಾನ್ ಅದು IV ಕೊಡ್ತೀವಿ. ಅದು ಯಾವಾಗ ಕೊಡ್ತೀವಿ ಅಂದ್ರೆ ಕಂಡೀಷನ್ ಅದ. ಒಂದು, ವಿಷನ್ ಅಟ್ ದ ಇನಿಷಿಯಲ್ ಪ್ರೆಸೆಂಟೇಷನ್. ಓಕೆ, ಇನಿಷಿಯಲ್ ಪ್ರೆಸೆಂಟೇಷನ್ ವಿಷನ್ 6/12 ಇರಬೇಕು, ಅದು ನೋ ಪ್ರಿವಿಯಸ್ ಹಿಸ್ಟ್ರಿ ಆಫ್ ಆಪ್ಟಿಕ್ ನ್ಯೂರೈಟಿಸ್ ಇರಬೇಕು, ಮತ್ತು ಡಿಮೈಲಿನೇಟೆಡ್ ಇನ್ಲೇಷನ್ಸ್ ಒಂದು ಇದು ಇರಬಾರ್ದು ಅದಕ್ಕೆ. ಓಕೆ, ವಾಟ್ ಇಸ್ ಪ್ಯಾಪುಲೈಡೆಮಾ? ಇಟ್ ಈಸ್ ಅ ಬಯಲಾಟ್ರಲ್ ಆಪ್ಟಿಕ್ ಡಿಸ್ಕ್ ಸ್ವೆಲ್ಲಿಂಗ್ ಕಾಸ್ಡ್ ಬೈ ದ ಇನ್ಕ್ರೀಸ್ ಇನ್ ದ ಇಂಟ್ರಾಕ್ರೇನಿಯಲ್ ಪ್ರೆಷರ್. ಇಂಟ್ರಾಕ್ರೇನಿಯಲ್ ICP ಜಾಸ್ತಿ ಆದಗಟ್ಲೆ ಪ್ಯಾಪುಲೈಡೆಮಾ ಆಗಿಬಿಡುತ್ತೆ. ಇಥಿಯಾಲಜಿ ಬ್ರೈನ್ ಟ್ಯೂಮರ್, ದಟ್ ಈಸ್ ಪೋಸ್ಟೀರಿಯರ್ ಫೋಸಾ, ದಟ್ ಈಸ್ ಪಿಟ್ಯುಟರಿ ಟ್ಯೂಮರ್ಸ್. ಇದು ಬ್ರೈನ್ ಟ್ಯೂಮರ್ ಅದ್ರೊಳಗೆ. ಈ ಬ್ರೈನ್ ಟ್ಯೂಮರ್ ಆಗಿರುತ್ತೆ. ಹೈಡ್ರೋಸೆಫಲಸ್ ಯಾವುದೇ ಇಂಟ್ರಾಕ್ರೇನಿಯಲ್ ಟೆನ್ಷನ್ ಯಾವ್ದು ಮಾಡ್ತದೆ, NIH ಇಂಟ್ರಾಕ್ರೇನಿಯಲ್ ಹೆಮರೇಜ್ ಆಗಿರ್ತೈತಿ, ಇಲ್ಲಾಂದ್ರೆ ಹೈಡ್ರೋಸೆಫಲಸ್ ಆಗಿರ್ತೈತಿ, ಇನ್ಫೆಕ್ಷನ್ ಆಗಿರ್ತೈತಿ, ಹೆಮರೇಜ್ ಸಬ್ಡ್ಯೂರಲ್, ಎಪಿಡ್ಯೂರಲ್, ಸಬರಾಕೋನಾಯ್ಡ್, ಏನು ಥ್ರೋಂಬೋಟಿಕ್ ಹೆಮರೇಜ್, ಎಂಬೋಲಿಕ್ ಸ್ಟ್ರೋಕ್. ಒಟ್ಟು ಈ ಇಂಟ್ರಾಕ್ರೇನಿಯಲ್ ಇದನ್ನು ಜಾಸ್ತಿ ಯಾವ್ದು ಮಾಡ್ತದೆ, ಮ್ಯಾಲಿಗ್ನೆಂಟ್ ಹೈಪರ್ ಟೆನ್ಷನು, ಅದಾದಮೇಲೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನು. ಮ್ಯಾಲಿಗ್ನೆಂಟ್ ಹೈಪರ್ ಟೆನ್ಷನ್ ಅಂದ್ರೆ ಗ್ರೇಟರ್ ದನ್ 180/120 ವಿತ್ ಎಂಡ್ ಆರ್ಗನ್ ಡ್ಯಾಮೇಜ್ ಯಾವುದೋ ಇರ್ತೈತಿ, ಅದಕ್ಕೆ ಅಲ್ಲಿ ಇದು AST ವ್ಯಾಲ್ಯೂ ಜಾಸ್ತಿ ಆಕೈತೆ ಅದಕ್ಕೆ. ಸೂಡೋಟ್ಯೂಮರ್ ಸೆರಿಬ್ರೈ ಯಾವ್ದಾದ್ರು ICP ಏನಾಕೈತೆ, ರೇಸ್ ಇನ್ ದ ಪ್ರೆಸೆಂಟ್ ದ ಸಬ್ಡ್ಯೂರಲ್ ಸ್ಪೇಸ್ ಕಾಸ್ಡ್ ಬೈ ದ ಆಪ್ಟಿಕ್ ನರ್ವ್ ಆ್ಯಂಡ್ ಎಕ್ಸೋನಲ್ ಫ್ಲೋ, ಇದು ಅಬ್ಸ್ಟ್ರಕ್ಟ್ ಆಗ್ತೈತಿ, ಆಪ್ಟಲ್ ಡಿಸ್ಕ್ ಸ್ವೆಲ್ಲಿಂಗ್ ಆಕೈತಿ, ವೀನಸ್ ಕಂಜೆಷನ್ ಆಫ್ ದಿ ಇಶ್ಚಿಮೆ ಆಕೈತಿ. ಸಿಮ್ಟಮ್ಸ್ ಹೆಂಗಿರ್ತೈತಿ, ಹೆಡ್ಡೇಕು, ತೆಲ್ನೋಯ್ತೈತಿ. ICP ಆದಮೇಲೆ ಪ್ಯಾಪುಲೈಡೆಮಾ ಆದಮೇಲೆ ತೆಲ್ನೋಯ್ತೈತಲ್ಲ ಮತ್ತೆ. ಸೊ ಅದಾದಮೇಲೆ ಪ್ರೊಜೆಕ್ಟಲ್ ವಾಮಿಟಿಂಗ್, ಯಾಕಂದ್ರೆ ICP ರೇಸ್ ಆಯ್ತು ಅಂದ್ರೆ ಪ್ರೊಜೆಕ್ಟಲ್ ವಾಮಿಟಿಂಗ್ ಬಂದೇ ಬರ್ತೈತಿ. ಎಮರೇಜಿಗೆ ಅದೇ ಆಗುತ್ತೆ ಪ್ರೊಜೆಕ್ಟಲ್ ವಾಮಿಟಿಂಗ್. ಟ್ರಾನ್ಸಿಯಂಟ್ ವಿಜುವಲ್ ಅಂದ್ರೆ ಬ್ರೀಫ್ ಎಪಿಸೋಡ್ಸ್ ಆಫ್ ದಿ ವಿಷನ್ ಬ್ಲಾಕ್ಔಟ್. ಒಂದ್ಸಲ ಹಿಂಗೆ ನೋಡ್ತಿರ್ತೀವಿ, ಸಡನ್ಲಿ ಬ್ಲಾಕ್ಔಟ್ ಬಂದ್ಬಿಡ್ತೈತೆ, ಕಾಣವಲ್ದು ಅಂತೇಳಿ ಸುಮ್ಮನೆ ಕುಂತಿರ್ತೀವಿ, ಆಮೇಲೆ ಸಪತ್ ಬಿಟ್ಟರೆ ಕಾಣ್ತೈತಿ. ಅದಾದಮೇಲೆ ಹಾರಿಜಾಂಟಲ್ ಡಿಪ್ಲೋಪ್ಲಿಯಾ ಆ್ಯಂಡ್ ವಿಜುವಲ್ ಫೋಲ್ಡ್ ಡಿಫೆಕ್ಟ್ ಬರ್ತೈತಿ. ಅದು ಸೈನ್ಸ್ ಆಫ್ ಫಂಡಸ್. ಸ್ಟೇಜಸ್ ಆಫ್ ಈ ಪ್ಯಾಪುಲೈಡೆಮಾ ಅರ್ಲಿ ಅಂದರೆ ಡರ್ನಿಂಗ್ ಮೈಲ್ಡ್ ಬ್ಲರಿಂಗ್ ಆಫ್ ಡಿಸ್ಕ್ ಮಾರ್ಜಿನ್, ಹೈಪರೆಮಿಕ್ ಅಟ್ ದಿ ಡಿಸ್ಕ್ ವೆನಸ್ ಎಂಗಾರ್ಜ್ಮೆಂಟ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಪ್ಯಾಪುಲೈಡೆಮಾ, ಮಾರ್ಕ್ ಡಿಸ್ಕ್ ಸ್ವೆಲ್ಲಿಂಗು, ಎಮರೇಜಸ್ ಅರೌಂಡ್ ದ ಡಿಸ್ಕ್, ಕಾಟನ್ ವೂಲ್ ಸ್ಪಾಟ್ಸ್ ಆ್ಯಂಡ್ ಟಾರ್ಷಿಯಸ್ ವೆನ್ಸ್. ಓಕೆ, ಎಸ್ಟಾಬ್ಲಿಷ್ಡ್ ಪ್ಯಾಪುಲೈಡೆಮಾ ಇರ್ತೈತಿ. ಮಾರ್ಕ್ ಡಿಸ್ಕ್ ಸ್ವೆಲ್ಲಿಂಗ್ ಅಂದರೆ ಡಿಸ್ಕ್ ಮಾರ್ಕ್ಡ್ ಸ್ವೆಲ್ಲಿಂಗ್ ಇರ್ತೈತಿ, ಎಮರೇಜಸ್ ಅರೌಂಡ್ ದ ಡಿಸ್ಕ್ ಇರ್ತೈತಿ, ಕಾಟನ್ ವೂಲ್ ಸ್ಪಾಟ್ಸ್, ಟಾರ್ಷಿಯಸ್ ವೆನ್ಸ್. ಓಕೆ, ಕ್ರೋನಿಕ್ ಪ್ಯಾಪುಲೈಡೆಮಾ, ಪರ್ಸಿಸ್ಟೆಂಟ್ ಡಿಸ್ಕ್ ಸ್ವೆಲ್ಲಿಂಗ್, ಆಪ್ಟಿಕ್ ನರ್ವ್ ಇದು ಇರ್ತೈತಿ, ಪ್ಯಾಲರ್ ಇರ್ತೈತಿ, ಮ್ಯಾಕ್ಯುಲರ್. ಸೊ ಅರ್ಲಿ ಎಸ್ಟಾಬ್ಲಿಷ್ಡ್ ಕ್ರೋನಿಕ್ ಆ್ಯಂಡ್ ಅಟ್ರೋಪಿಕ್. ಅಟ್ರೋಪಿಕ್ ಅಂದ್ರೆ ಪ್ಯಾಲರ್ ಅಟ್ ದ ಡಿಸ್ಕ್ ಡ್ಯೂ ಟು ದ ಅಟ್ರೋಪಿ ಆಫ್ ದ ನ್ಯೂರಾನ್. ಓಕೆ, ನ್ಯಾರೋಡ್ ರೆಟಿನಲ್ ಆರ್ಟರೀಸ್. ಓಕೆ, ಅರ್ಲಿ ಪ್ಯಾಪುಲೈಡೆಮಾ, ಎಸ್ಟಾಬ್ಲಿಷ್ಡ್ ಪ್ಯಾಪುಲೈಡೆಮಾ, ಕ್ರೋನಿಕ್ ಪ್ಯಾಪುಲೈಡೆಮಾ, ಅಟ್ರೋಪಿಕ್ ಪ್ಯಾಪುಲೈಡೆಮಾ. ಅರ್ಲಿ ಅಂದ್ರೆ ಮೈಲ್ಡ್, ಇದು ಅಂದ್ರೆ ಮಾರ್ಕ್ ಡಿಸ್ಕ್ ಸ್ವೆಲ್ಲಿಂಗ್, ಇದು ಮೈಲ್ಡ್ ಡಿಸ್ಕ್ ಸ್ವೆಲ್ಲಿಂಗ್, ಇದು ಮಾರ್ಕ್ ಡಿಸ್ಕ್ ಸ್ವೆಲ್ಲಿಂಗ್ ಎಸ್ಟಾಬ್ಲಿಷ್ಡ್ ಅಂದ್ರೆ. ಇದಾದ್ಮೇಲೆ ಕ್ರೋನಿಕ್ ಪ್ಯಾಪುಲೈಡೆಮಾ ಅಂದ್ರೆ ಯಾವ್ದು ಬರ್ತೈತಿ, ಪರ್ಸಿಸ್ಟೆಂಟ್ ಡಿಸ್ಕ್ ಸ್ವೆಲ್ಲಿಂಗ್ ಡ್ಯೂ ಟು ಕಾಟನ್ ವೂಲ್ ಸ್ಪಾಟ್ಸ್ ಇಲ್ಲಿ ಬರ್ತವೆ, ಕಾಟನ್ ಟಾರ್ಷಿಯಸ್ ವೆನ್ ಇಲ್ಲಿ ಬರ್ತೈತಿ. ಓಕೆ, ಅದಾದಮೇಲೆ ಇಲ್ಲಿ ಮ್ಯಾಕ್ಯುಲರ್ ಸ್ಟಾರ್ ಹಾರ್ಡ್ ಎಕ್ಸಿಡೇಟ್ಸ್. ಇದು ಅಟ್ರೋಪಿಕ್ ಪ್ಯಾಪುಲೈಡೆಮಾ ಅಂದ್ರೆ ಪ್ಯಾಲರ್ ಅಟ್ ದ ಡಿಸ್ಕ್ ಡ್ಯೂ ಟು ದ ಅಟ್ರೋಪಿಕ್ ಆಫ್ ನ್ಯೂರಾನ್, ನ್ಯಾರೋಡ್ ಅಂಡ್ ರೆಟಿನಲ್. ಟ್ರೀಟ್ಮೆಂಟ್ ಟ್ಯೂಮರ್ ಸರ್ಜರಿ, ಹೈಡ್ರೋಸೆಫಲಸ್, VP ಸ್ಟಂಟ್ ಹಾಕ್ತೀವಿ, ಅದಕ್ಕೆ ಸ್ಟಂಟ್ ಹಾಕ್ತೀವಿ. VP ಸ್ಟಂಟ್ ಅಂದರೆ ಇಲ್ಲಿ ವೆಂಟ್ರಿಕುಲೋ ಇದಕ್ಕೆ ಸ್ಟಂಟ್ ಹಾಕಿಬಿಡ್ತೀವಿ, ಯಾವುದಕ್ಕೆ ಕೆಳಗೆ ಒಟ್ಟು ಯಾವ್ದು ಸ್ಪೈನಲ್ ಕಾರ್ಡಿಗೆ. ಓಕೆ, ಅದನ್ನು ಸೀದಾ ಬ್ಲಡ್ನ ಬಿಡ್ತು ಅನಿಸುತ್ತೆ ಸ್ಟಂಟ್ ಅದು. VP ಸ್ಟಂಟ್ ಹಾಕ್ತೀವಿ ಆ್ಯಂಡ್ ಆ್ಯಂಟಿಬಯೋಟಿಕ್ ಅಸಿಟೋಸಲಮೈಡು ಮೆನಿಟಾಲ್ ಕೊಡ್ತೀವಿ. ವಾಟ್ ಈಸ್ ಆಪ್ಟಿಕ್ ಅಟ್ರೋಪಿ? ಅಟ್ರೋಪಿ ಡಿಜನರೇಷನ್ ಆಫ್ ದಿ ಆಪ್ಟಿಕ್ ನರ್ವ್ ಫೈಬರ್ಸ್ ಲೀಡಿಂಗ್ ಟು ದ ಏನಪ್ಪ ಪೇಲ್ ಆಪ್ಟಿಕ್ ಡಿಸ್ಕ್ ವಿತ್ ಅ ಪರ್ಮನೆಂಟ್ ರಿಡಕ್ಷನ್ ಆಫ್ ದಿ ವಿಷನ್. ಆಪ್ಟಿಕ್ ಅಟ್ರೋಪಿ ಡಿಜನರೇಷನ್ ಆಫ್ ದಿ ಆಪ್ಟಿಕ್ ನರ್ವ್, ಹಂಗೆ ಆಪ್ಟಿಕ್ ಡಿಜನರೇಷನ್ ಹಾಕಿ ಅಂತ ಹೋಗ್ಬಿಡ್ತೈತಿ. ಯಾವಾಗ
ಈಗ ಆವಾಗ ಓದಿದ್ವಿ ನಾವು ನ್ಯೂರೈಟಿಸ್ ಯಾವ್ಯಾವ ಓದಿದ್ವಿ ನ್ಯೂರೈಟಿಸ್ ಒಳಗೆ ಆಪ್ಟಿಕ್ ಒಂದು ಬಲ್ಬಾರು, ಮುಂದೆ ಪ್ಯಾಪಿಲೈಟಿಸ್ ಒಂದು, ರೆಟ್ರೋ ಬಲ್ಬಾರು, ಇನ್ನೊಂದು ಯಾವ್ದು ಓದಿದ್ವಿ ಪ್ಯಾಪಿಲೈಟಿಸ್ಸು ರೆಟ್ರೋ ಬಲ್ಬಾರು, ಇನ್ನೊಂದು ನ್ಯೂರೋರೆಟಿನೈಟಿಸ್. ಇಲ್ಲಿ ರೆಟ್ರೋಬಲ್ಬಾರ್ ನ್ಯೂರೈಟಿಸ್ ಬರ್ತೈತಿ ಅದರೊಳಗೆ, ಇಲ್ಲಿ ರೆಟ್ರೋಬಲ್ಬಾರ್ ನ್ಯೂರೈಟಿಸ್ ಬರ್ತೈತಿ. ಓಕೆ, ಮಲ್ಟಿಪಲ್ ಸ್ಕ್ಲೆರೋಸಿಸ್, ರೆಟ್ರೋಬಲ್ಬಾರ್ ನ್ಯೂರೈಟಿಸ್, ಟಿಬಿಎಸ್ ಡಾಸಲ್ಸ್ ಅಂದರೆ ಈ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಬರ್ತೈತಿ. ಅದು ಇನ್ನೊಂದು ಇದು ಚಾಲ್ಕಿ ವೈಟ್ ಡಿಸ್ಕ್ ಇರ್ತೈತಿ, ಶಾರ್ಪ್ ರೆಟಿನಲ್ ವೆಸಲ್, ಕಪ್ ಇಸ್ ಕ್ಲಿಯರ್. ಕಾನ್ಸಿಕ್ಯೂಟಿವ್ ಆಪ್ಟಿಕಲ್ ಡ್ಯಾಮೇಜ್ ಟು ದ ರೆಟಿನಾ, ಇದು ಡೈರೆಕ್ಟ್ ಲೀಷನ್ಸ್ ಆಫ್ ದಿ, ಇದು ಪ್ರೈಮರಿ ಅಂದರೆ ಡೈರೆಕ್ಟು ಆಪ್ಟಿಕ್ ನರ್ವ್ ಇನ್ವಾಲ್ವ್ಮೆಂಟ್ ಇರ್ತೈತಿ. ಇದು ಕಾನ್ಸಿಕ್ಯೂಟಿವ್ ಅಂದ್ರೆ ಇಲ್ಲಿ ಡ್ಯಾಮೇಜ್ ಟು ದ ರೆಟಿನಾ ಇರ್ತೈತಿ ಮತ್ತು ನರ್ವ್ ಡ್ಯಾಮೇಜ್ ಇರ್ತೈತಿ. ರೆಟಿನೈಟಿಸ್ ಪಿಗ್ಮೆಂಟಸ್, ಸೆಂಟ್ರಲ್ ರೆಟಿನಲ್ ಆರ್ಟ್ರಿ, ರೆಟಿನಲ್ ಡಿಸ್ಟ್ರೋಫಿ ಆ್ಯಂಡ್ ಕೋರಿಯೋ ರೆಟಿನೈಟಿಸು, ವ್ಯಾಕ್ಸ್ ಡಿಸ್ಕ್ ಇರ್ತೈತಿ, ಮಾರ್ಜಿನ್ ನಾಟ್ ಶಾರ್ಪ್ಲಿ ಇದು ಇರ್ತೈತಿ. ಅಟೆಂಟೇಟೆಡ್ ಅಂದ್ರೆ ರೆಟಿನಲ್ ವೆಸಲ್ಸ್ ಇದ್ರೊಳಗೆ ಇದು ಇರ್ತೈತಿ. ಕಪ್ ಇಸ್ ಅಬ್ಲಿಟರೇಟೆಡ್, ಇದು ಕ್ಲಿಯರ್ ಇರ್ತೈತಿ, ಇಲ್ಲಿ ಅಬ್ಲಿಟರೇಟೆಡ್ ಇರ್ತೈತಿ. ಇದು ಪೋಸ್ಟ್ ನ್ಯೂರಾಟಿಕ್ ಆಪ್ಟಿಕ್ ಅಟ್ರೋಪಿ ಅಂದ್ರೆ ಇದೇನದು ಆಪ್ಟಿಕ್ ನ್ಯೂರೈಟಿಸ್ ಇರ್ತೈತಿ. ಆಫ್ಟರ್ ದ ಆಪ್ಟಿಕ್ ನ್ಯೂರೈಟಿಸ್ ಏನಾಕತ್ತಲ್ಲ, ಇದು ಡರ್ಟಿ ಮಾರ್ಜಿನ್, ಇದು ಫಸ್ಟಿಗೆ ವೈಟ್ ಇರ್ತೈತಿ, ಇದು ಯೆಲ್ಲೋ ಇರ್ತೈತಿ, ಆಮೇಲೆ ಡರ್ಟಿ ಗ್ರೇಶ್ ವೈಟ್ ಬರ್ತೈತಿ. ಸೊ ವಿ ಕ್ಯಾನ್ ರೈಟ್ ದ್ಯಾಟ್ ವೈಟು ಯೆಲ್ಲೋ ಮತ್ತು ಡರ್ಟಿ ವೈಟ್. ಅದಾದಮೇಲೆ ವೈಟಿಶ್ ಡಿಸ್ಕ್ ಬರ್ತೈತಿ, ಗ್ಲೋಕೋಮಾಟಸ್ ಆಪ್ಟಿಕ್ ಡಿಸ್ಕ್, ಲಾಂಗ್ ಸ್ಟ್ಯಾಂಡಿಂಗ್ ಐಒಪಿ, ವೈಟ್ ಇಸ್ ವೆಲ್ ಡಿಫೈನ್ಡ್, ಕಪ್ ಇಸ್ ಲ್ಯಾಮಿನಾರ್ ಡಾಟ್ ಸೈನ್ ಬರ್ತೈತಿ. ಲ್ಯಾಮಿನಾರ್ ಡಾಟ್ ಸೈನ್ ಎಲ್ಲಿ ಓದಿದ್ವಿ, ಅಲ್ಲಿ ಇದ್ರೊಳಗೆ ಯಾವ್ದ್ರೊಳಗೆ ಗ್ಲೋಕೋಮದಾಗ ಓದಿದ್ವಿ ಇದನ್ನು. ಓಕೆ, ಅದಾದಮೇಲೆ ಲಾಸ್ ಆಫ್ ವಿಷನ್ ಸಡನ್ ಆಸ್ ದ ಗ್ರ್ಯಾಜುವಲ್ ಅಪಾನ್ ಕಾಸ್, ಇದು ಸಡನ್ ಆರ್ ಗ್ರ್ಯಾಜುವಲ್ ಅಪಾನ್ ಕಾಸ್. ಪೀಪಲ್ ಸೆಮಿ ಡೈಲೇಟೆಡ್, ಡೈರೆಕ್ಟ್ ಲೈಟ್ ರಿಫ್ಲೆಕ್ಸ್ ಸ್ಲಗ್ಗಿಶ್ ಇರ್ತೈತಿ ಆ್ಯಂಡ್ ವಿಜುವಲ್ ಫೀಲ್ಡ್ ಡಿಫೆಕ್ಟ್ ಇರ್ತೈತಿ. ಟ್ರೀಟ್ ಅಂಡರ್ಲೈಯಿಂಗ್ ಕಾಸ್, ಏನೇನಾಗಿರ್ತೈತಿ ಇದಕ್ಕೆ ಅಂಡರ್ಲೈಯಿಂಗ್ ಕಾಸ್ ಇವೆಲ್ಲ ಏನಿರ್ತಾವಲ್ಲ, ಇನ್ಕ್ಲೂಸ್ ಮಲ್ಟಿಪಲ್ ಸ್ಕ್ಲೆರೋಸಿಸ್, ರೆಟ್ರೋಬಲ್ಬಾರ್, ಇವೆಲ್ಲ ಟಿಬಿಎಸ್ ಡಾಸಲ್ಸ್, ರೆಟಿನೈಟಿಸ್, CRVO, ಡಿಸ್ಟ್ರೋಫಿಸ್, ಕೋರಿಯೋ ರೆಟಿನೈಟಿಸ್ ಎಲ್ಲ ನೋಡ್ಕೋಬೇಕಾಗ್ತದೆ. ಓಕೆ, ಕಾಸಸ್ ಸಡನ್ ಲಾಸ್ ಆಫ್ ವಿಷನ್, ಪೇನ್ಲೆಸ್, ಪೇನ್ಫುಲ್, ಇದಕ್ಕೆ ಏನಂತ ಕರಿತೀವಿ ನಾವು. ಸೊ ಪೇನ್ಲೆಸ್ ಅಂದರೆ ಸೆಂಟ್ರಲ್ ರೆಟಿನಲ್ ಆರ್ಟರಿ ಅಕ್ಲೂಷನ್, ಪೇನ್ಲೆಸ್, ಸಡನ್ ಲಾಸ್ ಆಫ್ ವಿಷನ್. ಆಮೇಲೆ ರೆಟಿನಲ್ ಡಿಟ್ಯಾಚ್ಮೆಂಟ್, ಸಡನ್ ಲಾಸ್ ಆಫ್ ವಿಷನ್, ಇದೇನಪ್ಪ ಮೋನೋಕಲ್ ಬ್ಲೈಂಡ್ನೆಸ್ ಡ್ಯೂ ಟು ದ ಎಂಬೋಲೈ ಫ್ರಮ್ ದ ಕೆರೋಟಿಡ್. ಯಾವುದಾದ್ರು ಸಡನ್ ಏನಾದರೂ ಸೆಂಟ್ರಲ್ ರೆಟಿನಲ್ ಆರ್ಟರಿ ಅಕ್ಲೂಷನ್ ಆಯಿತು, ವೆಟ್ರಸ್ ಎಮರೇಜ್ ಆಗಿರ್ತದೆ. ಪೇನ್ಫುಲ್ ಅಂದರೆ ಕ್ಲೋಜರ್ ಗ್ಲೋಕೋಮ, ಇದು ಓಪನ್ ಅಂಗಲ್ ಗ್ಲೋಕೋಮ, ಸಡನ್ ಆಗಲ್ಲ, ಅದು ಗ್ರ್ಯಾಜುವಲ್ ಆಕತಿ. ಇದು ಸಡನ್ ಕ್ಲೋಜರ್ ಆಕತ್ತಲ್ಲ ಅವಾಗ ಅದು ಆಪ್ಟಿಕ್ ನ್ಯೂರೈಟಿಸ್, ಸಡನ್ ಪೇನ್ಫುಲ್. ಇದು ಕೆರಟೈಟಿಸ್ ಆ್ಯಂಡ್ ಅಪ್ಥಾಲ್ಮೈಟಿಸ್. ಓಕೆ, ಇವೆಲ್ಲ ಪೇನ್ಫುಲ್ ಇವೆಲ್ಲ. ಅದಾದಮೇಲೆ ನೈಟ್ ಬ್ಲೈಂಡ್ನೆಸ್. ಓಕೆ, ಕಂಡೀಷನ್ ಇನ್ ವಿಚ್ ಪರ್ಸನ್ ಹ್ಯಾಸ್ ಡಿಫಿಕಲ್ಟ್ ಇನ್ ಸೀಯಿಂಗ್ ದ ಡಿಮ್ ಲೈಟ್ ಆರ್ ನೈಟ್. ಓಕೆ, ಅರ್ಲಿ ಸೈನ್, ಇದು ವಿಟಮಿನ್ ಇ ಡೆಫಿಷಿಯನ್ಸಿ ಇರ್ತೈತಿ. ರೆಟಿನೈಟಿಸ್ ಪಿಗ್ಮೆಂಟೋಸಾ ಆರ್ ಪ್ರೋಗ್ರೆಸಿವ್ ರೆಟಿನಲ್ ಡಿಜನರೇಷನ್ ಆಫ್ ರೆಡ್ ಆಸ್ ವೆಲ್ ಆಸ್ ಗ್ರೀನ್ ಡ್ಯೂ ಟು ದ ಇಡಿಯೋಪತಿಕ್ ಕಾಸ್ ಆಸ್ ವೆಲ್ ಆಸ್ ಸಮ್ ರೆಟಿನೈಟಿಸ್ ಪಿಗ್ಮೆಂಟೋಸಾ ಇದ್ರೊಳಗೆ ಬರ್ತೈತಿ. ರೆಟಿನಾದಾಗ ನೋಡೋದಾದ್ರೆ ರೆಟಿನಾ ಬ್ಲಾಸ್ಟೋಮಾ, ರೆಟಿನೈಟಿಸ್ ಪಿಗ್ಮೆಂಟೋಸಾ, ಇದು ಎದಕ್ಕಾಗಿರ್ತದೆ ಅಂದ್ರೆ ಆಟೋಸೋಮಲ್ ಡಾಮಿನೆಂಟ್ ರೆಸೆಸಿವ್ ಉಷಾರ್ ಸಿಂಡ್ರೋಮು, ಲ್ಯಾಕ್ಯುನರ್ ಮೂನ್ ಬೆಲ್ ಸಿಂಡ್ರೋಮು, ರೆಫೆಮ್ ಸಿಂಡ್ರೋಮ್. ಆಲ್ರೆಡಿ ಆ ವಿಡಿಯೋದ ಮಾಡಿಟ್ಟಿನಿ ನಾನು. ಆಟೋಸೋಮಲ್ ರೆಸೆಸಿವ್, ಆಟೋಸೋಮಲ್ ಡಾಮಿನೆಂಟು, ಉಷಾರ್ ಸಿಂಡ್ರೋಮು, SPL, SRL, ULR ಐತೆ ನೋಡೋದು. ಓಕೆ, ಪ್ಯಾಪಿಲೈಡೆಮಾ ಮುಗೀತು. ಇದ್ರ ನೆಕ್ಸ್ಟ್ ಇದು ಪೇನ್ಲೆಸ್ ಮುಗೀತು. ಓಕೆ, ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಆಗಲಿ, ಹೈ ಮಯೋಪಿ ಆಗಲಿ, ಒಗುಚಿ ಡಿಸೀಸ್ ಇರಲಿ. ಓಕೆ, ಡಿಫಿಕಲ್ಟಿ ಇನ್ ಡ್ರೈವಿಂಗ್ ಅಟ್ ದ ನೈಟ್, ಪೂರ್ ಡಾರ್ಕ್ ಅಡಾಪ್ಟೇಷನ್ ಟೆಸ್ಟ್, ವಿಟಮಿನ್ ಇ ಲೆವೆಲ್ಸ್ ಮತ್ತು ಫಂಡಸ್ ಎಕ್ಸಾಮಿನೇಷನ್, ಟ್ರೀಟ್ ಅಂಡರ್ಲೈಯಿಂಗ್ ಕಾಸ್ ಮಾಡಬೇಕು. ಅದಾದಮೇಲೆ ಹೆಮರೋಪಿಯಾ, ಡೇ ಬ್ಲೈಂಡ್ನೆಸ್, ಕಂಡೀಷನ್ ಇನ್ ವಿಚ್ ಪೂರ್ ವಿಷನ್ ಈಸ್ ಬ್ರೈಟ್ ಲೈಟ್ ಆ್ಯಂಡ್ ಸಿ ಬೆಟರ್ ನೈಟ್ ಎಟ್ ದ ಡಿಮ್ ಲೈಟ್. ಅಂದರೆ ಡೇ ಬ್ಲೈಂಡ್ನೆಸ್ ಇತ್ತು. ಇದು ಯಾವ ಆಲ್ಬನಿಸಮ್, ಹೈ ಮಯೋಪಿಯಾ ಇರ್ತೈತಿ, ಸೆಂಟ್ರಲ್ ಕಾರ್ನಿಯಲ್ ಅಪೆಸಿಟ್ ಇರ್ತೈತಿ, ಪೋಲಾರ್ ಕ್ಯಾಟ್ರಾಕ್ಟ್ ಇರ್ತೈತಿ, ಅದಾದಮೇಲೆ ಕೋನ್ ಡಿಸ್ಫಂಕ್ಷನ್ ಇರ್ತೈತಿ. ಇದ್ರೊಳಗೆ ಡಿಫಿಕಲ್ಟಿನೂ ಸಿವಿಯರ್ ಗ್ಲೇರ್ ಇರ್ತೈತಿ ಮತ್ತು ಫೋಟೋಫೋಬಿಯಾ, ಡಿಮ್ ಲೈಟ್ ನೈಟ್, ಟ್ರೀಟ್ ದ ಅಂಡರ್ಲೈಯಿಂಗ್ ಕಾಸ್. ಕಲರ್ ಬ್ಲೈಂಡ್ನೆಸ್, ಇದು ಏನಪ್ಪ ಹೆಮರಲೋಪಿಯಾ. ಓಕೆ, ಕಲರ್ ಬ್ಲೈಂಡ್ನೆಸ್, ಇದು ಕಲರ್ ಬ್ಲೈಂಡ್ನೆಸ್ ಡ್ಯೂ ಟು ಅಪ್ರಿಸಿಯೇಷನ್ ಒನ್ ಆರ್ ಮೋರ್ ಪ್ರೈಮರಿ ಕಲರ್ ಐದರ್. ಇದು ಮೂರು ಹೆಂಗಂದರೆ ಇದು ಕನ್ಜನೈಟಲ್ ಎಕ್ಸ್ ಲಿಂಕ್ಡ್ ರೆಸೆಸಿವ್ ಕಲರ್ ಬ್ಲೈಂಡ್ನೆಸ್. ಹೆಂಗೆ ಬರುತ್ತೆ, ಡಿಸ್ಕ್ರೊಮಾಟೋಪ್ಸಿಯಾ, ಕ್ರೊಮಾಟೋಪ್ಸಿಯಾ ಅಂದರೆ ಎಲ್ಲ ಕಲರ್ ಇದೆ. ಡಿಸ್ಕ್ರೊಮಾಟೋ ಡಿಫೆಕ್ಟಿವ್ ವಿಷನ್, ಕಲರ್ ವಿಷನ್. ಇದರೊಳಗೆ ಡಿಸ್ಕ್ರೊಮ್ಯಾಟಿನ್, ಟ್ರೈಕ್ರೋಮ್ಯಾಟಿಕ್ ಅನಾಲೋಸ್. ಇದು ಅನೋಪಿಯಾ ಫಾರ್ ಒನ್ ಕಲರ್. ಓಕೆ, ಆ್ಯಂಡ್ ಕ್ಯಾನ್ ಪರ್ಸಿಸ್ಟ್ ಅದರ್ ಟು ಕಲರ್. ಪ್ರೊಟಿನೋಪಿಯಾ ಅಂದರೆ ರೆಡ್, ಟ್ಯುಟರೋಪಿಯಾ ಅಂದರೆ ರೆಡ್ ಆ್ಯಂಡ್ ಬ್ಲೂ, ಟ್ರಿಷನೋಪಿಯಾ ಅಂದರೆ ರೆಡ್ ಬ್ಲೂ ಗ್ರೀನ್. ಓಕೆ, ಇದು ಅನೋಮಲಿಸ್, ಇದು ಡೈಕ್ರೋಮ್ಯಾಟಿಸಮ್, ಅನೋಪಿಯಾ ಆಫ್ ಒನ್ ಕಲರ್ ಸೆಲ್ ಆರ್ ಟೂ ಕಲರ್ ಸೆಲ್.
ಕ್ಯಾನ್ ಪರ್ಸ್ಯೂ ಟು ಅದರ್ ಸೆಲ್ಸ್. ಸಾರಿ ಈ ಡೈಕ್ರೋಮೋಪಿನ್ ಅಂದರೆ ಒಂದು ಕಲರ್ ಮಾತ್ರ ಕಾಣಲ್ಲ, ನಮಗೆ ಬೇರೆ ಎರಡು ಕಲರ್ ಕಾಣ್ತಾವೆ. ಒಂದು ಪ್ರೋಟೋನೋಪಿ ಅಂದರೆ ರೆಡ್ ಮಾತ್ರ ಕಾಣಲ್ಲ, ಡ್ಯೂಟೆರನೋಪಿ ಅಂದರೆ ಬ್ಲೂ, ಇದು ಗ್ರೀನ್ ಮಾತ್ರ ಕಾಣಲ್ಲ. ಟ್ರಿಷನೋಪಿ ಅಂದರೆ ಬ್ಲೂ, ಅಂದರೆ ಫಸ್ಟ್ ರೆಡ್, ಗ್ರೀನ್, ಬ್ಲೂ. ಓಕೆ. ಟ್ರೈಕ್ರೋಮ್ಯಾಟಿಕ್ ಅಂದರೆ ಪರ್ಸ್ಯೂಸ್ ಆಲ್ ದ 3 ಕಲರ್ಸ್, ಅನಾಮಲೀಸ್ 1 or more ಕಲರ್. ಈಗ ಪ್ರೋಟೋನ್ ಅನಾಮಲಿ, ಡಿಟರ್ಮಿನ್ ಅನಾಮಲಿ, ಟ್ರಿಷನ್ ಅನಾಮಲಿ. ಓಕೆ. ಅದಾದಮೇಲೆ ಪರ್ಸ್ಯೂಸ್ ಆಲ್ ದ 3 ಕಲರ್ಸ್ ವಿತ್ ಅನಾಮಲೀಸ್, ಫುಲ್ 1 or more ಕಲರ್. ಇದಾದಮೇಲೆ ರೆಡ್ ಮೊನೋಕ್ರೋಮ್ಯಾಟಿಸಮ್ ಬರ್ತೈತಿ. ಎ ಕ್ರೊಮಾಟೋನೊಪ್ಸಿಯಾ ಇದ್ರೊಳಗೆ ಏನು ಬರ್ತೈತಿ ಅಂದರೆ ಅಬ್ಸೆಂಟ್ ಕಲರ್ ವಿಷನ್ ಬರ್ತೈತಿ. ಇದ್ರೊಳಗೆ ಕೋನ್ ಮೊನೋಕ್ರೋಮ್ಯಾಟಿಸಮ್ ಬರ್ತೈತಿ, ಇಲ್ಲ ರೆಡ್ ಮೊನೋಕ್ರೋಮ್ಯಾಟಿಸಮ್ ಬರ್ತೈತಿ. ಆಯಿತಾ? ಅದು ಕನ್ಸೆನೆಂಟಲ್ ಆದರೆ ಅಕ್ವೈರ್ಡ್ ನೋಡಿದ್ರೆ ಏನಾಕೈತಿ? ಅಕ್ವೈರ್ಡ್ ಅಂದ್ರೆ ಅಕ್ವೈರ್ಡ್ ಕಲರ್ ಬಣ್ಣ, ಆಪ್ಟಿಕ್ ನ್ಯೂರೈಟಿಸ್, ಆಪ್ಟಿಕ್ ಅಟ್ರೋಪಿ, ಮ್ಯಾಕ್ಯುಲರ್ ಡಿಸೀಸ್, ಟಾಕ್ಸಿಸಿಟಿ ಆ್ಯಂಡ್ ಗ್ಲೋಕೋಮಾ. ಓಕೆ. ಅಕ್ವೈರ್ಡ್ ಇವೆಲ್ಲ. ಅಕ್ವೈರ್ಡ್ದಾಗ ಕ್ಲಿನಿಕಲ್ ಆ್ಯಂಡ್ ಡಿಫಿಕಲ್ಟಿ ಇನ್ ಡಿಫ್ರೆನ್ಷಿಯೇಟಿಂಗ್ ಕಲರ್, ಪ್ರಾಬ್ಲಮ್ ಇನ್ ಇದನ್ನು ಸಿಗ್ನಲ್ ರಿಗ್ರೆಷನ್ನು, ಸ್ಪ್ಲೆಂಚಿಂಗು, ಇದಾದಮೇಲೆ ರೀಡಿಂಗ್ ಕಲರ್ ಚಾರ್ಟ್ಸ್. ಓಕೆ. ಇಶಾರ ಚಾರ್ಟ್ ಇಡ್ತೀವಿ, ಹಾರ್ಡಿ ರ್ಯಾಂಡ್ ರಿಟರ್ಸ್ ಟೆಸ್ಟ್ ಮಾಡ್ತೀವಿ, ನಿಗಲ್ಸ್ ಅನಮೋಲೋಸ್ಕೋಪಿ ಮಾಡ್ತೀವಿ, ಗೋಲ್ಡ್ ಸ್ಟ್ಯಾಂಡರ್ಡ್. ಫಾರ್ನ್ಸ್ವರ್ತ್ ಮುನ್ಸಲ್ ಹೂ ಟೆಸ್ಟ್ ಒಂದು ಮಾಡ್ತೀವಿ. 3 ಬೈ ಇಶಾರ ಚಾರ್ಟ್, ಹಾರ್ಡಿ ರ್ಯಾಂಡ್ ರೈಟಲ್ ಟೆಸ್ಟ್, ನಿಗಲ್ಸ್ ಅನಮೋಲಸ್. Currently no treatment is available for this. Research is going on for this. Okay. And amblyopia, bilateral symmetric opacities, loss of vision caused by the damage in the papilla macular bundle. Okay. ಇದಂದ್ರೆ amblyopia ಅಂದ್ರೆ ಲೇಜೇ ಇದು. ಟಾಕ್ಸಿಕ್ ಆಂಬ್ಲೋಪಯ, ಟಾಕ್ಸಿಕ್ ಆಪ್ಟಿಕ್ ನ್ಯೂರೋಪತಿ, ಆಲ್ಕೋಹಾಲ್ ಕುಡಿದ್ರೆ, ಟೊಬ್ಯಾಕೋ, ಇಥಂಬುಟಾಲ್, ಐಸೋನಿಯಾಸಿಡ್ ಇವೆಲ್ಲ ಟಿ ವಿ ಅಂತಾರಲ್ಲ, ಅವು ಇವು ಡ್ರಗ್ಸ್ ಸ್ಟಾಪ್ ಮಾಡಿರಿ. ನ್ಯೂಟ್ರಿಷನಲ್ ಆಂಬ್ಲೋಪಯ ಅಂದ್ರೆ ಕಮ್ಮಿ ಇರ್ತದೆ, ಬಿಟೋಲ್, ಟೈಮನ್ ಇವೆಲ್ಲ ಕಮ್ಮಿ ಇರ್ತೈತಲ್ಲ, ಅವಾಗ ವಿಟಮಿನ್ ಸಪ್ಲಿಮೆಂಟ್ ಮಾಡಿರಿ. ಇವೆಲ್ಲ ಹೋಗ್ಬಿಡ್ತದೆ ಕಣ್ಣು ಸಿಮೆಟ್ರಿಕ್ ಒಪೆಸಿಟಿಸ್, ಲಾಸ್ ಆಫ್ ವಿಷನ್ ಕಾಸ್ಡ್ ಬೈ ದ ಡ್ಯಾಮೇಜ್ ಇನ್ ದ ಪ್ಯಾಪಿಲ್ಲಾ ಮ್ಯಾಕ್ಯುಲರಿ ಬಂಡಲ್ ಆಫ್ ದಿ ಆಪ್ಟಿಕ್ ನ್ಯೂರೈಟಿಸ್. ಬೈಲಾಟ್ರಲ್ ಪೇನ್ಲೆಸ್, ಲಾಸ್ ಆಫ್ ವಿಷನ್, ಸೆಂಟ್ರಲ್ ಸ್ಕೋಟೋಮಾ ಆ್ಯಂಡ್ ಕಲರ್ಡ್ ವಿಷನ್ ಆಕತಿ. ಅದಾದಮೇಲೆ ಹೆಮಿಯಾನೋಪಿಯಾ, loss of half of the visual field, one or both eye due to the lesion in the visual pathway. Homonymous hemianopia ಅಂದ್ರೆ lesions behind the optic chiasma. Okay, LGP. And ಇದರ loss on the same side visual field in the both eye. Okay, right temporal, left nasal. Heteronymous hemianopia ಅಂದ್ರೆ loss of the different side ಒಂದು visual field in the same loss of the different side of the visual field in the both eye. Okay, bitemporal hemianopia associated with loss of temporal side, optic chiasma and compression. Okay, optic chiasma ಇದ್ದಲ್ಲಿ ಆ ಕಡೆ ಈ ಕಡೆ different quadrant, loss of the any one quadrant field. superior quadranopia, lesions at the temporal lobe ಇದು. ಓಕೆ. ಅದಾದಮೇಲೆ ಸ್ಟ್ರಿಕ್ಸ್, ಇದು ಟ್ಯೂಮರ್ಸ್, ಟ್ರೋಮಾ ಏನಾಗಿದ್ದು ಅಂದ್ರೆ ಇದು ಬೈನೇಸಲ್, ಇದು ಲಾಸ್ ಆಫ್ ದಿ ನೇಸಲ್ ಫೀಲ್ಡ್. ಅದಾದಮೇಲೆ ಕಾಂಟನೋಪಿಯಾ, ಲೀಷನ್ಸ್ ಆನ್ ದಿ ಪರೈಟಲ್ ಲೋಬ್ ಆ್ಯಂಡ್ ಎಪಿಕ್ಯುಲ್. ಟ್ಯೂಬುಲರ್ ವಿಷನ್ ಇಂದ ಕನ್ಸ್ಟ್ರಿಕ್ಟೆಡ್ ಟು ದ ಫಿಕ್ಸ್ಡ್ ಡಯಾಮೀಟರ್, ಇಷ್ಟೇ ಡಯಾಮೀಟರ್ ಫಿಕ್ಸ್ ಆಗಿರ್ತೈತಿ. ಇದು ಗ್ಲೋಕೋಮಾ ಆಗಲಿ, ರೆಟಿನೈಟಿಸ್ ಪಿಗ್ಮೆಂಟೋಸಾ, ಸಿವಿಯರ್ ಲಾಸ್ ಒಪೆಸಿಟಿ ಆಗಿರೋದು. ಪ್ಯಾಪಿಲೈಟಿಸ್, ಪ್ಯಾಪಿಲೈಡೆಮಾ ಡಿಫ್ರೆನ್ಸ್ ಏನು? ಪ್ಯಾಪಿಲೈಟಿಸ್ ಯೂನಿಲ್ಯಾಟ್ರಲ್, ಇದು ಬೈಲ್ಯಾಟ್ರಲ್. ಪ್ಯಾಪಿಲೈಡೆಮಾ ಕ್ರೋನಿಕ್ಕು, ಇದು ಸಿಂಪಲ್ಲು ಓದಿದಲ್ಲ, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಪಿಲರಿ, ಸಿಂಪಲ್ಲು, ಕ್ರೋನಿಕ್ಕು. ಓಕೆ. ಪ್ಯಾಪಿಲೈಡೆಮಾ ಡಿಫ್ರೆನ್ಸ್, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಪಿಲೈಡೆಮಾ ಏನೈತಲ್ಲ, ಅದು ಒಂದು ಕ್ರೋನಿಕ್, ಒಂದು ಸಿಂಪಲ್ಲು. ಓಕೆ. ಒಂದು ಯಾವುದು ಅರ್ಲಿ, ಒಂದು ಕ್ರೋನಿಕ್ಕು, ಎಸ್ಟಾಬ್ಲಿಷ್ಡ್, ಎಟ್ರೋಪಿಕ್ಕು. ಅರ್ಲಿ ಅಂದರೆ ಮೈಲ್ಡ್, ಇದು ಎಸ್ಟಾಬ್ಲಿಷ್ಡ್ ಅಂದರೆ ಮಾರ್ಕ್ಡ್, ಆ್ಯಂಡ್ ಕ್ರೋನಿಕ್ ಅಂದರೆ ಇದು ಜಾಸ್ತಿ, ಅದಾದಮೇಲೆ ಪರ್ಸಿಸ್ಟೆಡ್, ಅದಾದಮೇಲೆ ಇದು ಅಟ್ರೋಪಿಕ್ ಬರ್ತೈತಿ. ಕ್ರೋನಿಕ್ಕು, ಎಸ್ಟಾಬ್ಲಿಷ್ಡು, ಇದು ಫಸ್ಟ್ ಬರೋದು ಅರ್ಲಿ, ಎಸ್ಟಾಬ್ಲಿಷ್ಡ್, ಕ್ರೋನಿಕ್ಕು, ಪ್ಯಾಪಿಲಿಡಮ್. ಓಕೆ. ಅರ್ಲಿ, ಎಸ್ಟಾಬ್ಲಿಷ್ಡ್, ಕ್ರೋನಿಕ್ಕು, ಅದು ಅಟ್ರೋಪಿಕ್. ಓಕೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಇದು ಪ್ಯಾಪಿಲೈಟಿಸ್ ಡಿಫ್ರೆನ್ಸು, ಅದು ರೆಕ್ಯುಲರ್ ಮೂಮೆಂಟ್, ಅಬ್ಸೆಂಟ್ ಪೇನ್, ಟೆಂಡರ್ನೆಸ್. ಅದಾದಮೇಲೆ ಇಂಪೇರ್ಡ್ ಕಲರ್ ವಿಷನ್, ನಾರ್ಮಲ್ ಕಲರ್ ವಿಷನ್ನು, ಪೀಪಲು RAPD ಆ್ಯಂಡ್ ದಿಸ್ ಇಸ್ ನಾರ್ಮಲ್ಲು. ಸೆಂಟ್ರಲ್ ಸ್ಕೋಟಮಾ, ಇದು ಎನ್ಲಾರ್ಜ್ಡ್ ಬ್ಲೈಂಡ್ ಸ್ಪಾಟು, ಅದು ಮ್ಯಾಕ್ಯುಲರ್, ಇದು ಮ್ಯಾಕ್ಯುಲರ್ ಸ್ಟಾರ್ ಇದು. ಅದಾದಮೇಲೆ ಟೆಸ್ಟಿಂಗ್ ಫಾರ್ ಮ್ಯಾಲಿಂಗರಿಂಗ್ ಅಂದರೆ ಪ್ರಿಸಮ್ ಡೌನ್ ಟೆಸ್ಟ್, ಪ್ರಿಸಮ್ ಬೇಸ್ ಡೌನ್ ಟೆಸ್ಟ್, ಪ್ರಿಸಮ್ ಬೇಸಲ್ ಟೆಸ್ಟ್, ಸ್ನೆಲ್ಲನ್ ಶಾರ್ಟ್ ಟೈಪ್ ಟೆಸ್ಟ್. ಅಕ್ಯುಲರ್ ಸೈನ್ ಇಸ್ ಹೆಡ್ ಇಂಜರಿ ಆಫ್ ಪೇಷಂಟ್. ಇದು ಕಾನ್ವೆಕ್ಸ್ ಲೆನ್ಸ್ ಟೆಸ್ಟ್ ಬೈ ಪ್ಲೇಸಿಂಗ್ ದ ಲೋ ಕಾನ್ವೆಕ್ಸ್ ಲೆನ್ಸ್ ಬಿಫೋರ್ ದ ಬ್ಲೈಂಡ್ ಐ ಆಫ್ ಹೈ ಕಾನ್ವೆಕ್ಸ್ ಲೆನ್ಸ್ ಬಿಫೋರ್ ದ ಗುಡ್ ಐ.
ಓಕೆ. ಇದು ಒಂದು ತಕ ಲೋ ಕಾನ್ವೆಕ್ಸ್ ಲೆನ್ಸ್, ಒಂದು ತಕ ಹೈ ಕಾನ್ವೆಕ್ಸ್ ಲೆನ್ಸ್. ಪ್ರಿಸಮ್ ಬ್ರೇಕ್ ಡೌನ್ ಟೆಸ್ಟ್, ಪ್ರಿಸಮ್ ಬೇಸ್ ಔಟ್ ಟೆಸ್ಟ್, ಬೇಸ್ ಡೌನ್, ಪ್ರಿಸಮ್ ಬೇಸ್ಡ್ ಔಟ್, ಆದ್ಮೇಲೆ ಸ್ನೆಲ್ ಲೆನ್ಸ್ ಕಲರ್ ಟೈಪ್ ಟೆಸ್ಟು. ಅಕುಲರ್ಸ್ ಏನಂದ್ರೆ ಈಸ್ ಹೆಡ್ ಇಂಜರಿ ಪೇಷಂಟ್. ಓಕೆ. ನೆಕ್ಸ್ಟ್ ಬರೋದು ಐಲಿಡ್ಸ್. ಥ್ಯಾಂಕ್ ಯು ಫಾರ್ ದಿಸ್ ಒನ್ ನ್ಯೂರೋ, ಆ್ಯಂಡ್ ವಿಲ್ ಕಂಟಿನ್ಯೂ ವಿತ್ ದ ಐಲಿಡ್ಸ್ ಇಂಜುರಿ.